ಲಾಸ್ಟ್ ವರ್ಗೂ ಇದ್ರೆ ಗೊತ್ತಾಗತ್ತೆ ಇದು ಹೇಗ್ ತಗೋಬೇಕು ಅಂತ. ಎಷ್ಟೊಂದ್ ಜನಕ್ಕೆ ಅವಕಾಶ ಸಿಕ್ಕಿರಲ್ಲ ದುಡ್ಡು ಮಾಡ್ಬೇಕು ಅಂತಂದ್ರೆ, ಹೌದಾ? ಮತ್ತೆ ಮಾಡ್ಬೇಕು ಅಂದ್ರೆ ಹೇಗೆ ಅಂತ ದಾರಿ ಗೊತ್ತಾಗ್ತಾ ಇರಲ್ಲ. ಆದ್ರೆ ಇದೊಂದೇ ಒಂದು ಅವಕಾಶದಲ್ಲಿ ನಿಮ್ಗೆ ದಾರಿನೂ ಸಿಗತ್ತೆ, ಪ್ಲಸ್ ಅವಕಾಶನೂ ಸಿಗತ್ತೆ, ಪ್ಲಸ್ ಹೇಗ್ ಮಾಡೋದು ಅಂತ ಹೆಲ್ಪ್ ಸಪೋರ್ಟ್ ಎಲ್ಲ ಸಿಗತ್ತೆ. ಎಸ್, ಈ ಬಿಸ್ನೆಸ್ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗತ್ತೆ ಹೇಗೆ ಈ ಬಿಸ್ನೆಸ್ ಅಲ್ಲಿ ನೀವು ಇನ್ಕಮ್ ಮಾಡ್ಕೋಬಹುದು ಅಂತ. ಸೊ ವಂಡರ್ಫುಲ್ ಬಿಸ್ನೆಸ್ ಈ ಒಂದು ಬಿಸ್ನೆಸ್. ಯಾಕೆ ಅಂದ್ರೆ ವೆರಿ ಸಿಂಪಲ್ ಬಿಸ್ನೆಸ್ ಅಂಡ್ ಈಸಿ ಬಿಸ್ನೆಸ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ರು ಸಹ ಈ ಬಿಸ್ನೆಸ್ ನ ಮಾಡ್ಬೋದು. ಯಾರೆಲ್ಲ ಮಾಡ್ಬೋದು ಅಂತಂದ್ರೆ ಯೂತ್ ಇಂದ, ಲೇಡೀಸ್ ಇಂದ, ಜೆಂಟ್ಸ್, ಮತ್ತೆ ರಿಟೈರ್ಡ್ ಪರ್ಸನ್ಸ್, ಸೊ ಆಲ್ರೆಡಿ ಜಾಬ್ ಅಲ್ಲಿ ಇರೋರು, ಬಿಸ್ನೆಸ್ ಮಾಡೋರು, ಬೋಟಿಕ್ ಮಾಡೋರು, ಎಲ್ಲರೂ ಸಹ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನ ಅರ್ನ್ ಮಾಡಕ್ಕೆ ಈ ಬಿಸ್ನೆಸ್ ತಿಳ್ಕೊಂಡು ಮಾಡ್ಬೋದು. ಎಸ್, ಇದು ಯಾವ ತರ ವರ್ಕ್ ಆಗತ್ತೆ ಅಂತ ನೋಡೋಣ. ಎಸ್, ಇವರು ಸಮೀರ್ ಮೋದಿ ಸರ್ ಅಂತ. ಇವರೇ ಈ ಬಿಸ್ನೆಸ್ ನ ನಮ್ಗೆ ತೋರಿಸ್ಕೊಟ್ಟಿರೋದು. ಪ್ರತಿಯೊಬ್ಬರಿಗೂ ಸಹ ಇವ್ರ ಆಸೆನೆ ಪ್ರತಿಯೊಬ್ಬ ಇಂಡಿಯನ್ಸ್ ಸಹ ಈ ಬಿಸ್ನೆಸ್ ಮಾಡಬೇಕು ಅಂತ, ಅವ್ರವ್ರ ಆಸೆಗಳನ್ನ ನೆರವೇರಿಸ್ಕೋಬೇಕು ಅಂತ. ಎಸ್, ಸೋಚ್ ಬದಲು ಕುತ್ಕೋ ಬದಲು ದುನಿಯಾ ಬದಲು. ಎಸ್, ಫಸ್ಟ್ ನಮ್ಮ ಥಾಟ್ಸ್, ನಮ್ಮ ಥಿಂಕಿಂಗ್ ಚೇಂಜ್ ಮಾಡ್ಕೋಬೇಕು, ಯೋಚನೆಗಳನ್ನ ಬದಲು ಮಾಡ್ಕೋಬೇಕು. ಈ ಬಿಸ್ನೆಸ್ಗೆ ಬೇಕಾಗಿರೋ ತರ ಯೋಚನೆ ಮಾಡಬೇಕು. ನಮ್ಗೆ ಎಷ್ಟೊಂದು ಗೊತ್ತಿರುತ್ತೆ, ಅದರಿಂದ ಬೇರೆದಕ್ಕೆ ಉಪಯೋಗ ಆಗಿರುತ್ತೆ. ಆದ್ರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಬೇಕಾಗಿರೋ ತರ ನೀವು ಥಿಂಕಿಂಗ್ ನ ಚೇಂಜ್ ಮಾಡ್ಕೋಬೇಕು. ಫಸ್ಟ್ ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬೇಕು, ಆವಾಗಲೇ ಈ ಬಿಸ್ನೆಸ್ ಅಲ್ಲಿ ಪ್ರೋಗ್ರೆಸ್ ಆಗೋದು. ದುನಿಯಾ ಬದಲು ಆವಾಗ ಪ್ರಪಂಚ ಚೇಂಜ್ ಆಗತ್ತೆ, ಟ್ರಾನ್ಸ್ಫಾರ್ಮ್ ಆಗತ್ತೆ. ಸೊ ಹಾಗೆ ಯಾರೆಲ್ಲ ಈ ಮೈಂಡ್ ಸೆಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾರೋ ಅವರೆಲ್ಲ ಆಲ್ರೆಡಿ ಪ್ರೋಗ್ರೆಸ್ ಆಗಿದ್ದಾರೆ ಲಾಸ್ಟ್ ಅಲ್ಲಿ. ಸೊ ಆಲ್ರೆಡಿ ಪ್ರೋಗ್ರೆಸ್ ಆಗಿರೋರ್ನು ಸಹ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಇದು ಹೇಗೆ? ಆರ್ ಯು ಲಿವಿಂಗ್ ದಿ ಲೈಫ್ ಆಫ್ ಯುವರ್ ಡ್ರೀಮ್ಸ್? ಸೊ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಆಸೆಗಳಿರತ್ತೆ, ಎಷ್ಟೊಂದು ಜನ ಆಸೆಗಳ ಜೊತೆ ಸತ್ತು ಹೋಗಿರ್ತಾರೆ ಅಂತ ಹೇಳ್ಬೋದು. ಆದ್ರೆ ನಾವು ಈ ಬಿಸ್ನೆಸ್ ಮೂಲಕ ಪ್ರತಿಯೊಬ್ಬ ವ್ಯಕ್ತಿ ಸಹ ನಿಮ್ಮ ಕನಸುಗಳನ್ನ ನನ್ಸ್ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಅದಕ್ಕೆ ಮಾರ್ಗದರ್ಶಿಯಾಗಿ ಸಹ ಇಲ್ಲಿರೋರು ಎಲ್ಲರೂ ಸಹ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಎಸ್, ಯಾಕೆ? ಯಾವ ತರ ಡ್ರೀಮ್ಸು? ಎಲ್ಲ ಡ್ರೀಮ್ಸು ಫುಲ್ಫಿಲ್ ಮಾಡ್ಕೋಬಹುದು. ಚಿಕ್ಕ ಡ್ರೀಮ್ ಇಂದ ದೊಡ್ಡ ಡ್ರೀಮ್ ವರೆಗೂ ಫುಲ್ಫಿಲ್ ಮಾಡ್ಕೋಬಹುದು. ಸೊ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ಸಹ ಒಂದು ಸ್ವಂತ ಮನೆ ತಗೋಬೇಕು ಅಂತ ಆಸೆ ಇರುತ್ತೆ. ಬಾಡಿಗೆ ಮನೆಯಲ್ಲಿರೋ ಸ್ವಂತ ಮನೆ ತಗೋಬೇಕು ಅಂತ ಆಸೆ ಇರುತ್ತೆ. ಸ್ವಂತ ಮನೆಯಲ್ಲಿರೋರು ಸೊ ಒಂದು ಬಂಗ್ಲಾ ತಗೋಬೇಕು ಅಂತ ಆಸೆ ಇರುತ್ತೆ. ಅಂತೂ ಎಲ್ರಿಗೂ ಸಹ ಆಸೆ ಇರುತ್ತೆ. ಅಥವಾ ರೆಂಟ್ ಬರೋ ತರ ಸೊ ಪ್ರಾಪರ್ಟೀಸ್ ತಗೋಬೇಕು ಅಂತ ಆಸೆ ಇರುತ್ತೆ, ಹೌದಾ ಅಲ್ವಾ? ಯಾರಿಗೆಲ್ಲ ಆಸೆ ಇದೆ ಈ ತರ ಆಸೆ? ಎಸ್ ಅಂತ ಚಾಟ್ ಮಾಡಿ ನೋಡೋಣ. ಎಸ್ 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 ಅಂತ ಚಾಟ್ ಮಾಡಿ. ಎಸ್, ಅದೇ ತರ ಸುಕ್ ಎಷ್ಟೊಂದ್ ಜನ ಎಫರ್ಟ್ ಆಗ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಥವಾ ಜಾಬ್ ಮಾಡ್ತಾ ಇರ್ತಾರೆ. ಆದ್ರೆ ಟೈಮ್ ಕೊಡಕ್ ಆಗಿರಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗಿರಲ್ಲ, ಕ್ವಾಲಿಟಿ ಟೈಮ್ ಕೊಡಕ್ ಆಗಿಲ್ಲ, ಬೇಕಾಗಿರೋ ಟೈಮಲ್ಲಿ ಟೈಮ್ ಕೊಡಕ್ ಆಗಿರಲ್ಲ. ಆದ್ರೆ ಅಂತ ಸಂದರ್ಭಗಳು ಸಹ ಇರತ್ತೆ. ಅದೇ ತರ ಪ್ರತಿಯೊಬ್ಬರಿಗೂ ಸಹ ಎಜುಕೇಶನ್, ಸೊ ಮಕ್ಕಳಿಗೆ ಎಜುಕೇಶನ್ ವೆರಿ ಇಂಪಾರ್ಟೆಂಟ್. ಎಲ್ಲ ಅಪ್ಪ ಅಮ್ಮಂದ್ರಿಗೂ ಸಹ ಒಳ್ಳೆ ಸ್ಕೂಲಲ್ಲಿ ಸೇರಿಸ್ಬೇಕು, ಒಳ್ಳೆ ಎಜುಕೇಶನ್ ಕೊಡಬೇಕು, ಕ್ವಾಲಿಟಿ ಎಜುಕೇಶನ್, ಹೆಲ್ತಿ ಎಜುಕೇಶನ್ ಕೊಡಬೇಕು ಅಂತ ಆಸೆ. ಆ ತರ ಕೊಡಬೇಕು ಅಂದಾಗ ಸೊ ಅದೇ ತರ ಫೀಸು ಇರತ್ತೆ. ಸಾವಿರಾರು ರೂಪಾಯಿ ಇರತ್ತಾ? ಇಲ್ಲ, ಇವಾಗ ಲಕ್ಷ ಲಕ್ಷ ರೂಪಾಯಿ ಇರತ್ತೆ. ಪ್ಲೇ ಹೋಮ್ಗೆ ಎಷ್ಟು ಲಕ್ಷ ಕೊಡ್ಬೇಕಾಗಿರತ್ತೆ, ಹೌದಾ ಅಲ್ವಾ? ಎಸ್, ಎಸ್ ಅಂದ್ರೆ ಚಾಟ್ ಮಾಡಿ. ಎಸ್ ಎಸ್ ಅಂತ ಚಾಟ್ ಮಾಡಿ ನೋಡೋಣ. ಎಸ್, ಸೊ ಅದೇ ತರ ರೆಕಗ್ನಿಷನ್, ಪ್ರತಿಯೊಬ್ಬರಿಗೂ ಸಹ ರೆಕಗ್ನಿಷನ್ ತುಂಬಾ ಇಷ್ಟ. ಸೊ ಯಾರಿಗೆ ರೆಕಗ್ನಿಷನ್ ಇಷ್ಟ ಇಲ್ಲ? ಫಾರ್ ಎಕ್ಸಾಂಪಲ್, ಒಂದು ಮದ್ವೆಗೆ ಹೋಗಿರ್ತೀವಿ, ಆವಾಗ ನಾವು ಎಲ್ಲರೂ ಸಹ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರ್ತೀವಿ. ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಅವ್ರ ಆಲ್ಬಮ್ ಅಲ್ಲಿ ನೋಡ್ತಾ ಇದ್ದಾಗ ಸೊ ಯಾರ್ದು ನಾವು ಫಸ್ಟ್ ಹುಡುಕ್ತೀವಿ?
ಫಸ್ಟ್ ನಮ್ಮ ಫೋಟೋ ಎಲ್ಲಿದೆ, ನಾನು ಹೆಂಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಆಸೆ ಇರುತ್ತೆ. ಅದೇ ತರ ಪ್ರತಿಯೊಬ್ಬರಿಗೂ ಸಹ ಚಿಕ್ಕವರಿಂದ ದೊಡ್ಡವರಿಗೂ ರೆಕಗ್ನಿಷನ್ ತುಂಬಾ ಇಷ್ಟ. ನೀವು ಗ್ರೇಟ್ ಅಂದ್ರೇನೆ ಎಷ್ಟು ಮುಖದಲ್ಲೇ ಎಷ್ಟು ಖುಷಿ ಕಾಣುತ್ತಲ್ವಾ, ಆ ತರ ಸನ್ಮಾನ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಇವಾಗ ಎಷ್ಟೊಂದು ಜನ ಸನ್ಮಾನಗಳು ಪ್ರತಿ ವಿಷಯಕ್ಕೂ ಮಾಡ್ತಾ ಇರ್ತಾರೆ. ಆ ತರ ಈ ಎಲ್ರಿಗೂ ಸಹ ಸನ್ಮಾನ ಮಾಡಿಸ್ಕೋಬೇಕು ಅನ್ನೋದು ಖುಷಿ ಇರತ್ತೆ. ವರ್ಲ್ಡ್ ಟೂರ್ಸ್, ಸೊ ಪ್ರತಿಯೊಬ್ರು ಇವಾಗ ಮುಂಚೆ ವರ್ಲ್ಡ್ ಟೂರ್ ಅನ್ನೋದು ನಾವು ಟಿವಿಯಲ್ಲೋ ಅಥವಾ ಡಿಸ್ಕವರಿ ಚಾನೆಲ್ ಅಲ್ಲೋ ನೋಡ್ಬೇಕಾಗತ್ತೆ. ಆದ್ರೆ ಇವಾಗ ಎಂತವರು ಸಹ ವರ್ಲ್ಡ್ ಟೂರ್ ಹೋಗ್ಬೇಕು ಅಂತ ಬಾಯ್ ಬಿಟ್ಟು ಹೇಳ್ತಾ ಇರ್ತಾರೆ. ಹೊಸದಾಗಿ ಮದುವೆ ಆಗಿರೋರಂತೂ ವರ್ಷಕ್ಕೆ 2 ಸತಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಆ ತರ ಹೆಂಗೆ ಪ್ರಾಪರ್ಟಿ ಪ್ಲಾನ್ ಮಾಡ್ತಾರೆ, ಅವಾಗ ವರ್ಲ್ಡ್ ಟೂರ್ಗೂ ಸಹ ಪ್ಲಾನ್ ಮಾಡೋ ತರ ಜಮಾನ ಬಂದಿದೆ. ಫ್ಯಾನ್ಸಿ ಕಾರ್ಸ್, ಇದೆಲ್ಲ ಸಹ ಆಸೆ ಇದೆಯಾ? ಇದೆಲ್ಲ ಸಹ ಎಲ್ರಿಗೂ ಆಸೆ ಇದೆಯಾ? ಎಸ್, ಫ್ಯಾನ್ಸಿ ಕಾರ್ ಇದೆ ಮೇಡಮ್, ನಮ್ಗೇನಕ್ಕೆ ಅಂತ ಅನ್ಸತ್ತಾ? ಇಲ್ಲ, ಇನ್ನೊಂದು ಕಾರು, ಇನ್ನೊಂದು ಚೆನ್ನಾಗಿರೋ ಕಾರು, ಸ್ಮಾಲ್ ಕಾರ್ ಇದೆ, ದೊಡ್ಡ ಕಾರ್, ಫ್ಯಾನ್ಸಿ ಕಾರ್ ತಗೋಬೇಕು ಅಂತ. ಅಥವಾ ಆಲ್ರೆಡಿ ಒಳ್ಳೆ ದೊಡ್ಡ ಕಾರ್ ಇತ್ತು, ಲಕ್ಸುರಿ ಪ್ರೀಮಿಯಂ ಕಾರ್ ಅಂದ್ರೆ ಕಾಮೆಟ್ ತರ ಸ್ಮಾಲ್ ಕಾರ್ ಬೇಕು ಅಂತ. ಅಂತೂ ಮನೆಯಲ್ಲಿ ಎಷ್ಟು ಜನ ಇದೀವೋ ಅಷ್ಟು ವೆಹಿಕಲ್ಸ್ ಇರ್ಬೇಕು ಅಂತ ಜಮಾನ ಇವಾಗ. ಹೌದಾ ಅಲ್ವಾ? ನಿಜನಾ ಅಲ್ವಾ? ಈ ನಿಜ ಆದ್ರೆ ಎಸ್ ಚಾಟ್ ಮಾಡಿ ನೋಡೋಣ. ಎಸ್ ಎಸ್ ಅಂತ ಚಾಟ್ ಮಾಡಿ. ಎಸ್, ಇದೆಲ್ರಿಗೂ ಇದೆಯಾ? ಇಲ್ಲ ನನ್ಗೆ ಇದಿದೆ ಅಥವಾ ಇದಿಲ್ಲ ಅಂತ ಇಲ್ಲ, ಎಲ್ರಿಗೂ ಎಲ್ಲ ಇರತ್ತೆ. ಆದ್ರೆ ಇದು ನನ್ಗಾಗತ್ತಾ, ಈ ನನ್ಗ್ ಬರ್ತಾ ಇರೋ ಜಾಬ್ ಅಲ್ಲಿ ಆಗತ್ತಾ ಅನ್ನೋ ಕ್ವಶನ್ ಮಾರ್ಕ್ ಇರೋದ್ರಿಂದ ಅದನ್ನ ನಾವು ಮುಚ್ಚಿಟ್ಟಿರ್ತೀವಿ. ಹೌದಾ ಅಲ್ವಾ? ಎಸ್. ಸೊ ಈ ತರ ಡ್ರೀಮ್ಸ್ ನ ಡಿಸೈರ್ಸ್ ಆಗಿ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ನೋಡೋಣ. ಆರ್ ಯು ಓಪನ್ ಟು ಚೇಂಜ್? ಸೊ ಇದೆಲ್ಲ ಇಷ್ಟೊತ್ತು ನೀವು ನೋಡಿರೋ ಡ್ರೀಮ್ಸು ನಿಮ್ಮ ಡ್ರೀಮ್ಸು. ಸೊ ನಿಮ್ಗೆ ಆಗ್ಬೇಕು ಅಂತಂದ್ರೆ ಸೊ ಅದಕ್ಕೆ ಚೇಂಜ್ ಆಗಕ್ಕೆ ರೆಡಿ ಇದ್ದೀರಾ? ಚೇಂಜ್ ಚೇಂಜ್ ಆಗಕ್ಕೆ ರೆಡಿ ಇದ್ದೀರಾ ಅಂತಂದ್ರೆ ಫಸ್ಟ್ ಏನು? ಸೊ ನೀವ್ ಏನ್ ಕೆಲಸ ಮಾಡ್ತಾ ಇದ್ರೋ ಅದೇ ತರ ಕೆಲಸ ಮಾಡ್ತಾ ಇದ್ರೆ ಅದೇ ರಿಸಲ್ಟ್ ಬರುತ್ತೆ. ಆದ್ರೆ ಈ ಒಂದು ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಚೇಂಜ್ ಆದ್ರಿ ಅಂದ್ರೆ, ಅದಕ್ಕೆ ಬೇಕಾಗಿರೋ ಕೆಲ್ಸಗಳು ಮಾಡಿದ್ರಿ ಅಂದ್ರೆ ಆವಾಗ ನಿಮ್ಮ ಕನಸುಗಳು ನನ್ಸಾಗತ್ತೆ. ಯು ಆರ್ ಆಲ್ರೆಡಿ ಸ್ಪೆಂಡಿಂಗ್ ಆನ್ ಡೈಲಿ ನೀಡ್ಸ್, ಬಟ್ ವಾಟ್ ಇಫ್ ದಟ್ ಎಕ್ಸ್ಪೆಂಡಿಚರ್ ಕುಡ್ ಆಲ್ಸೋ ಅರ್ನ್ ಯು ಇನ್ಕಮ್? ನಿಮ್ಮ ಖರ್ಚುಗಳು ನಿಮ್ಗೆ ಇನ್ಕಮ್ ತಂದ್ಕೊಟ್ರೆ ಹೇಗಿರತ್ತೆ? ಚೆನ್ನಾಗಿರತ್ತಲ್ವಾ? ಸೊ ಎವ್ರಿ ಮಂತ್ ನೀವು ನಿಮ್ ಮನೆಗೆ ಬೇಕಾರೋದೆಲ್ಲ ಸಹ ಖರ್ಚು ಮಾಡ್ತಾ ಇರ್ತೀರಾ. ಆ ಖರ್ಚೇ ಇನ್ಕಮ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ಖುಷಿ ಆಗತ್ತಲ್ವಾ? ಸೊ ಹೆಲ್ತ್ ಗೋಲ್ಸ್, ಹೆಲ್ತ್ಗೆ ಅಂತ ಸೊ ಏನೋ ಪ್ರಾಬ್ಲಮ್ ಬರುತ್ತೆ ಅಂತ ಅದಕ್ಕೆ ಸ್ಪೆಂಡ್ ಮಾಡ್ತಾ ಇರ್ತೀರಾ. ವೆಲ್ತ್ ಗೋಲ್, ಸೊ ಅದು ಸಹ ಇರತ್ತೆ, ಅದಕ್ಕೂ ಸ್ಪೆಂಡ್ ಮಾಡ್ತಾ ಇರ್ತೀರಾ. ಹ್ಯಾಪಿನೆಸ್ಗೋಸ್ಕರ ನೀವು ಗೋಲ್ಸ್ ಇಟ್ಕೊಂಡಿರ್ತೀರಾ, ಅದಕ್ಕೂ ಸಹ ನೀವು ಟೈಮು, ಎಫರ್ಟು, ಎನರ್ಜಿ, ಮನಿ ಎಲ್ಲ ಮಾಡ್ತಾ ಇರ್ತೀರಾ. ಅದೆಲ್ಲ ಸಹ ಇನ್ಕಮ್ ಕೊಡೋ ತರ ಆಗತ್ತೆ. ನೆಕ್ಸ್ಟ್ ನಿಮ್ಗೆ ಗೊತ್ತಾಗತ್ತೆ ಹೇಗೆ ಅಂತ. ಚೇಂಜ್ ಯುವರ್ ಲೈಫ್ ಬೈ ಸಿಂಪಲ್ ಡೂಯಿಂಗ್ ಥಿಂಗ್ಸ್. ಸೊ ಹೇಗೆ ಚೇಂಜ್ ಮಾಡ್ಕೊಳ್ಳೋದು? ಸೊ ಡಿಫರೆಂಟ್ಲಿ. ಸೊ ಏನ್ ಡಿಫರೆಂಟ್ಲಿ? ಸೊ ನೀವೇನ್ ಮಾಡ್ತಾ ಇದ್ದೀರೋ ಅದನ್ನ ಮಾಡ್ದಾಗಲ್ಲ, ಹೇಗ್ ಮಾಡ್ಬೇಕು, ಸ್ಮಾರ್ಟ್ ಆಗಿ ಮಾಡ್ಬೇಕು. ಏನಾದ್ರು ಒಂದು ಉದ್ದೇಶ ಇಟ್ಕೊಂಡು ನೀವು ನಿಮ್ ಕೆಲಸ ಮಾಡಿದಾಗ, ಸ್ಮಾರ್ಟ್ ಆಗಿ ಮಾಡಿದಾಗ ಆವಾಗ ನಿಮಗ್ ಬೇಕಾಗಿರೋ ಆಸೆಗಳು ನೆರವೇರುತ್ತೆ. ಸೊ ಪರ್ಪಸ್ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ನಮ್ಮ ಉದ್ದೇಶ ಏನು, ಆ ಉದ್ದೇಶ ಪ್ರಕಾರ ನೀವು ಕೆಲಸ ಮಾಡಿದ್ರಿ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಬೇಕಾಗಿರೋದೆಲ್ಲ ಸಹ ಸಿಗತ್ತೆ. ಒನ್ ಆಪರ್ಚುನಿಟಿ, ಎಂಡ್ಲೆಸ್ ಪಾಸಿಬಿಲಿಟೀಸ್, ಡೈಲಿ ಶಾಪಿಂಗ್, ಡೈಲಿ ಸೇವಿಂಗ್, ಲೈಫ್ ಟೈಮ್ ಆಪರ್ಚುನಿಟಿ, ಮೋದಿ ಕೇರ್. ಎಸ್. ಸೊ ಎಷ್ಟೊಂದ್ ಸತಿ ನಾವು ಶಾಪಿಂಗ್ ಮಾಡದೆ ಅಂತೂ ಇರಲ್ಲ. ಅದು ಹೆಣ್ಮಕ್ಳಂತೂ ಏನಾದ್ರೂ ಬೇಜಾರಾಯ್ತು ಅಂದ್ರೂ ಸಹ ಒಂದ್ಸತಿ ಮಾಲ್ಗೆ ಹೋಗಿ ಬರ್ತೀವಿ. ಏನಾದ್ರೂ ಒಂದ್ ಸೀರೆನೋ ಡ್ರೆಸ್ಸೋ ತಗೊಂಡ್ರೆ ನಮ್ಗೆ ಸಮಾಧಾನ, ಬೇಜಾರು ಹೊಟ್ಟೋಗತ್ತೆ. ಆ ತರ ಶಾಪಿಂಗ್ ಮಾಡ್ತಾ ಇರ್ತೀವಿ. ಫ್ಯಾಮಿಲಿ ಅವ್ರಿಗೆ ಖರ್ಚು ಮಾಡೋದ್ರಲ್ಲೇ ಎಕ್ಸ್ಪರ್ಟ್. ಆ ತರ ಶಾಪಿಂಗ್ ಮನೇಲಿ ಎಲ್ಲರೂ ಸಹ ಮಾಡ್ತಾ ಇರ್ತೀವಿ. ಸೊ ಡೈಲಿ ಸೇವಿಂಗ್ಸ್ ಅಥವಾ ಸೇವಿಂಗ್ಸ್ ಮಾಡ್ತಾ ಇರ್ತೀವಿ. ಸೊ ಏನಿರುತ್ತೋ ಅದ್ರಲ್ಲಿ ಏನ್ ಮಿಕ್ಸೋಣ ಅಂತ ನೋಡ್ತಾ ಇರ್ತೀವಿ. ಆದ್ರೆ ಅದೇ ಒಂದು ಆಪರ್ಚುನಿಟಿ ಆಗಿ ಕನ್ವರ್ಟ್ ಆಗ್ಬಿಟ್ರೆ ಚೆನ್ನಾಗಿರತ್ತಲ್ವಾ? ಸೊ ಅದೇ ತರನೇ ಈ ಒಂದು ಕಂಪನಿ, ಈ ಒಂದು ಬಿಸ್ನೆಸ್ ಅಂತ ಹೇಳ್ತೀನಿ. ಸೊ ಈ ಒಂದು ಕಂಪನಿ ಮೋದಿ ಕೇರ್ ಅಂತ, ಸೊ ಹೆಸರಲ್ಲಿ ಇದೆ, ಕೇರ್ ಮಾಡ್ತಾ ಇದೆ. ಎಲ್ರು ಕೇರ್ ಮಾಡಕ್ಕೆ ಈ ಕಂಪನಿ ಬಂದಿದೆ ಅಂತ ಹೇಳ್ತೀನಿ. ಮೋದಿ ಗ್ರೂಪ್ ಅವರು ಈ ಒಂದು ಕಂಪನಿನ ತಂದಿರೋದು. ಇಂಡಿಯನ್ಸ್ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ 1996 ಅಲ್ಲಿ ಸ್ಟಾರ್ಟ್ ಆಗಿರೋದು.
ಟ್ರಾನ್ಸ್ಫಾರ್ಮಿಂಗ್ ದಿ ಲೈಫ್ಸ್ ಆಫ್ ಮಿಲಿಯನ್ಸ್ ಆಫ್ ಡೈರೆಕ್ಟ್ ಸೆಲರ್ಸ್. ಎಷ್ಟೊಂದು ಜನ ಡೈರೆಕ್ಟ್ ಸೆಲರ್ಸ್ ಇದ್ದಾರೆ ಈ ಒಂದು ಬಿಸ್ನೆಸ್ ಅಲ್ಲಿ. ಸೊ ಅಂತ ಒಂದು ಕಂಪನಿ 92 ಇಯರ್ಸ್ ಎಗೋ ಸ್ಟಾರ್ಟ್ ಮಾಡಿರೋಂಥ ಕಂಪನಿ. ಸೊ ಲೆಗೆಸಿ ಅಂತ ಹೇಳ್ಬೋದು. ಸೊ 1933 ರಾಯ್ ಬಹದ್ದೂರ್ ಗುಜರ್ಮಾಲ್ ಮೋದಿ ಅವರು ಮೋದಿ ಪ್ರೈಸಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಕೆ ಮೋದಿ ಅವರು ಸೊ ಮೋದಿ ಗ್ರೂಪ್ ತಂದ್ರು. ಅದಾದ್ಮೇಲೆ ಸಮೀರ್ ಮೋದಿ ಅವರು ಮೋದಿ ಕೇರ್ನ ಲಾಂಚ್ ಮಾಡಿದ್ರು. ಸೊ ಮೋದಿ ಕೇರ್ ಅಂದ್ರೆ ಏನು? ಸೊ ಇದು ಸ್ಕೀಮ್ ಅಲ್ಲ, ಅಥವಾ ಜನ ಜಾಯಿನ್ ಮಾಡಿಸೋದಲ್ಲ, ಸೊ ಅಥವಾ ಇನ್ವೆಸ್ಟ್ ಮಾಡೋ ಅಂತ ಬಿಸ್ನೆಸ್ ಅಲ್ಲ. ಸೊ ಮೋದಿ ಕೇರ್ ಅಂದ್ರೆ ಸೊ ಇಲ್ಲಿ ಯಾವ ತರ ಬಿಸ್ನೆಸ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಇಲ್ಲಿ ಪ್ರಾಡಕ್ಟ್ಸ್ ಇದೆ. ಎಷ್ಟು ಪ್ರಾಡಕ್ಟ್ಸ್ ಇದೆ, ಯಾವ ತರ ಪ್ರಾಡಕ್ಟ್ಸ್ ಇದೆ? 470+ ಪ್ರಾಡಕ್ಟ್ಸ್ ಇದೆ. ಸೊ ಅಷ್ಟೇ ಅಲ್ಲದೆ 890 ವೆರೈಟೀಸ್ ಇದೆ. ಇವಾಗ ಲಿಪ್ಸ್ಟಿಕ್ ತಗೊಂಡ್ರೆ ಅಂದ್ರೆ ಅದರಲ್ಲಿ ಎಷ್ಟೊಂದು ಕಲರ್ಸ್, ನೇಲ್ ಪಾಲಿಶಸ್ ತಗೊಂಡಿದ್ರೆ ಎಷ್ಟೊಂದು ಕಲರ್, ಅದ್ರ ಎಲ್ಲಾ ಸೇರಿದ್ರೆ ನಮ್ಗೆ 890 SKUs ಇದೆ. 18 ಕ್ಯಾಟಗರೀಸ್ ಪ್ರಾಡಕ್ಟ್ಸ್ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಎಲ್ರಿಗೂ ಇಷ್ಟವಾಗಿರೋದು ಅರ್ಬನ್ ಕಲರ್ ಅಂತ ಕಾಸ್ಮೆಟಿಕ್ಸ್ ಇದೆ. ಸ್ಕಿನ್ ಎಲ್ರಿಗೂ ಇಷ್ಟ ಅಲ್ವಾ? ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ. ಹೆಲ್ತ್ ಎಲ್ರಿಗೂ ಇಷ್ಟ ಅಲ್ವಾ? ಸೊ ಡಾಕ್ಟರ್ ಹತ್ರ ಹೋಗಕ್ ಮುಂಚೆ ಡಾಕ್ಟರ್ಗೆ ಹೋಗ್ಬಾರ್ದು ಅಂತ ಎಷ್ಟೊಂದು ಜನಕ್ಕೆ ಆಸೆ ಇರತ್ತೆ. ಸೊ ಯಾವಾಗ್ಲೂ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ಅಂತ, ಯಾವಾಗ್ಲೂ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳೋಂಥ ಪ್ರಾಡಕ್ಟ್ಸ್ ಇದೆ. ಸೊ ಮನೆ ನೀಟಾಗಿ ಇಟ್ಕೋಬೇಕು ಅಂತ ಮನೆಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಇದೆ. ದುಡ್ಡು ಉಳಿತಾಯ ಅಂತ ಪ್ರಾಡಕ್ಟ್ಸು, ಪ್ರತಿಯೊಂದು ಪ್ರಾಡಕ್ಟ್ ಅಂತ ಹೇಳ್ಬೋದು, ಸೇವಿಂಗ್ಸ್ ಮಾಡ್ಕೋಬಹುದು ಆ ತರ ಒಂದು ಪ್ರಾಡಕ್ಟ್ಸ್. ಆಲ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ. ಸೊ ರೈತರಿಗೆ ಯೂಸ್ ಆಗುವಂತ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಸಹ ಇದೆ. ಈ ತರ ಎಲ್ಲಾ ಕ್ಯಾಟಗರಿ ಪ್ರಾಡಕ್ಟ್ಸ್ ಸಹ ಇಲ್ಲಿ ಸಿಗತ್ತೆ. ಸೊ ಅಷ್ಟೇ ಅಲ್ಲದೆ ಮೋದಿ ಕೇರಲ್ಲೇ ಮೋದಿ ವೇ ಅನ್ನೋದು ಸಹ ಇದೆ. ಹೆಂಗೆ ಅಪ್ಪ ಅಮ್ಮ ಮಕ್ಕಳು, ಹಂಗೆ ಇದು ಸಹ ಒಂದು ಪಾರ್ಟ್ ಅಷ್ಟೇ. ಇದರಲ್ಲಿ ಲಕ್ಸುರಿ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ. ಅದು ಕ್ವಾಲಿಟಿ ಪ್ರಾಡಕ್ಟ್ಸ್, ಇದು ಲಕ್ಸುರಿ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಶೇಪ್ ಶಿಫ್ಟ್ ಅಂತ, ಶಿಫ್ಟ್ ಲೈಫ್ ಅಂತ. ಸೊ ಶೇಪ್ ಶಿಫ್ಟ್ ಅನ್ನೋದು ನಮ್ಮ ವೇಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸು. ಅಷ್ಟೇ ಅಲ್ಲದೆ ಶಿಫ್ಟ್ ಲೈಫ್ ಅನ್ನೋದು ಸಹ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಸಹ ಇದೆ. ಸೊ ಅದೇ ತರ ಪ್ರತಿಯೊಬ್ಬರಿಗೂ ಯೂಸ್ ಆಗೋದು ಎಲ್ಲ ತರ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಪ್ರಾಡಕ್ಟ್ಸ್ ಸಹ ಇದರಲ್ಲೂ ಸಹ ಸಿಗತ್ತೆ. ಬೆನಿಫಿಟ್ಸ್ ಆಫ್ ಮೋದಿ ಕೇರ್ ಬಿಸ್ನೆಸ್ ಇಷ್ಟೊತ್ತು ಕೇಳಿಸ್ಕೊಂಡ್ರಿ. ಡ್ರೀಮ್ಸ್, ಸೊ ಪ್ರತಿಯೊಬ್ಬರಿಗೂ ಯಾವ ತರ ಡ್ರೀಮ್ಸ್ ಇರತ್ತೆ, ಕಂಪನಿ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡ್ರಿ, ಮತ್ತೆ ಕಂಪನಿಯಲ್ಲಿ ಏನೆಲ್ಲ ಸಿಗತ್ತೆ ಪ್ರಾಡಕ್ಟ್ಸ್ ಅನ್ನೋದು ಗೊತ್ತಾಯ್ತು. ಆದ್ರೆ ಇದ್ರಲ್ಲಿ ಏನ್ ಬೆನಿಫಿಟ್ಸ್ ಅನ್ನೋದು ತಿಳ್ಕೊಬೇಕು ಅಂತ ಇದೆ ಅಲ್ವಾ? ಇದಕ್ಕೆ ಅಲ್ವಾ ಕಾಯ್ತಾ ಇದ್ದಿದ್ದು? ಎಸ್. ಸೊ ಸ್ಟಾರ್ಟ್ಅಪ್ ಕಾಸ್ಟ್ ಏನು ಇರಲ್ಲ. ಸೊ ನೀವು ಮನೆಗೆ ಏನ್ ತಗೊಂತಾ ಇರ್ತೀರೋ ಅಷ್ಟೇ ತಗೊಂತೀರಾ. 470+ ಪ್ರಾಡಕ್ಟ್ಸ್, 890 ಪ್ರಾಡಕ್ಟ್ಸ್ ಇರತ್ತೆ. ಇದು ಯೂಸ್ ಮಾಡೋದ್ರಿಂದ ನಿಮ್ಗೆ ಸೊ ತುಂಬಾ ಸೇವಿಂಗ್ಸ್ ಆಗತ್ತೆ. ಅಷ್ಟೇ ಅಲ್ಲದೆ ವೆರಿ ಇಂಪಾರ್ಟೆಂಟ್, ನೀವೆಲ್ಲರೂ ಬಂದಿರೋದು ಇದಕ್ಕೆ ಅಲ್ವಾ? ಪ್ಯಾಸಿವ್ ಇನ್ಕಮ್ ಪೊಟೆನ್ಷಿಯಲ್. ಸೊ ಪ್ಯಾಸಿವ್ ಇನ್ಕಮ್ ಅಂದ್ರೆ ನಮ್ಮೆಲ್ರಿಗೂ ರೆಂಟ್ ಅಂದ್ರೆ ಗೊತ್ತಿರತ್ತೆ. ಸೊ ಒಂದು ಆಸ್ತಿ ಮಾಡ್ಬಿಟ್ಟು ಅದು ಬಾಡಿಗೆ ಕೊಟ್ರೆ ರೆಂಟ್ ಬರ್ತಾ ಇರತ್ತೆ. ಅದು ಬಿಟ್ರೆ ನಮ್ಗೆ ಇನ್ನೊಂದು ಗೊತ್ತಿರೋದೇನು? ಸೊ ಏನಾದ್ರೂ ಫಿನಾನ್ಸ್ ತುಂಬಾ ಇತ್ತು ಅಂದ್ರೆ ಫಿನಾನ್ಸ್ ಮಾಡೋದ್ರಿಂದ ಸಹ ದುಡ್ಡು ಮಾಡ್ತಾ ಇರ್ತಾರೆ. ಅದು ಎಲ್ಲರೂ ಮಾಡಕ್ಕಾಗಲ್ಲ. ಆದ್ರೆ ಈ ಪ್ಯಾಸಿವ್ ಇನ್ಕಮ್ ಅನ್ನೋದು ಒಂದು 3 to 5 years ನೀವು ಈ ಬಿಸ್ನೆಸ್ ಮಾಡಿ ಸ್ಟಾಪ್ ಮಾಡಿದ್ರು ಸಹ, ಸತತವಾಗಿ ಮಾಡಿ ಸ್ಟಾಪ್ ಮಾಡಿದ್ರು ಸಹ ನಿಮ್ಗೆ ನಿಮ್ ನೆಕ್ಸ್ಟ್ ಜನರೇಷನ್ ಸಹ ಇನ್ಕಮ್ ಬರ್ತಾ ಇರತ್ತೆ. ಆ ತರ ಒಂದು ಆಪರ್ಚುನಿಟಿ ಇದು. ಇದು ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಈ ಬಿಸ್ನೆಸ್ ಅಲ್ಲಿ ಇದನ್ನ ತಿಳ್ಕೊಂಡು ಇದು ಹೇಗ್ ಮಾಡೋದು ಅಂತ ತಿಳ್ಕೊಂಡು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಫ್ಲೆಕ್ಸಿಬಲ್ ವರ್ಕ್ ಶೆಡ್ಯೂಲ್. ಮತ್ತೆ ಎಷ್ಟೊಂದು ಜನ ಈ ಬಿಸ್ನೆಸ್ ಬರೋದೇ ಫ್ಲೆಕ್ಸಿಬಲ್ ವರ್ಕ್ ಶೆಡ್ಯೂಲ್. ಸೊ ಜಾಬ್ಗಾದ್ರೆ ಟೈಮ್ ಟು ಟೈಮ್ ಇಷ್ಟು ಟೈಮ್ ಅಂತ ಕೊಡ್ಬೇಕಾಗಿರತ್ತೆ. ಸೊ ಅದು ಎಲ್ರು ಕೊಡಕ್ ಆಗ್ತಾರೆ. ಇವಾಗ ಹೆಣ್ಮಕ್ಳು ಎಷ್ಟೊಂದು ಜನ ಇರ್ತಾರೆ, ಮಕ್ಕಳಾಗಿರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ, ಅವ್ರಿಗೆ ಜಾಬ್ ಮಾಡಕ್ ಆಗಲ್ಲ. ಅದು ಎಷ್ಟೊಂದು ಟ್ಯಾಲೆಂಟ್ ಇರತ್ತೆ, ಅಂತವ್ರು ಸಹ ಈ ಬಿಸ್ನೆಸ್ ಮಾಡಕ್ಕೆ ತುಂಬಾ ವಂಡರ್ಫುಲ್. ಅದೇ ತರ ರಿಟೈರ್ಡ್ ಲೈಫ್ ಇರ್ತಾರೆ, ಅವ್ರಿಗೆ ಆಲ್ರೆಡಿ ವೆಲ್ ಸೆಟಲ್ಡ್ ಆಗಿರ್ತಾರೆ. ಆದ್ರೆ ಅವ್ರಿಗೆ ಜನ ಸಂಪಾದನೆ ಬೇಕಾಗತ್ತೆ, ಜನರ ಜೊತೆ ಇರ್ಬೇಕು, ಖುಷಿಯಾಗಿರ್ಬೇಕು. ಅವಾಗ್ಲೇ ಹೇಳ್ದಲ್ಲ ಹ್ಯಾಪಿ ಗೋಲ್ಸ್ ಅಂತ. ಸೊ ಎಲ್ರ ಜೊತೆ ಖುಷಿಯಾಗಿರ್ಬೇಕಾಗತ್ತೆ. ಸೊ ಅದಕ್ಕೆ ಟೈಮ್ ಅವ್ರಿಗೆ ಟೈಮ್ ಇರತ್ತೆ. ಇಲ್ಲಿ ಯಾವ ಟೈಮ್ ಅಲ್ಲಾದ್ರೂ ಮಾಡ್ಬೋದು ಅನ್ನೋದಿರೋದಕ್ಕೆ ಅವರು ಸಹ ಇಷ್ಟಪಡ್ತಾ ಇರ್ತಾರೆ. ಜಾಬ್ ಮಾಡೋರು ಸಹ ಈ ಬಿಸ್ನೆಸ್ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಅವ್ರ ಡ್ರೀಮ್ಸ್ಗೆ ಫುಲ್ಫಿಲ್ ಆಗಕ್ಕೆ ಇದು ಇನ್ನೊಂದು ಇನ್ಕಮ್ ಆಗಿರೋದ್ರಿಂದ, ಮತ್ತೆ ಇದನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು ಅನ್ನೋದಿರೋದ್ರಿಂದ ತುಂಬಾ ಜನ ಈ ಬಿಸ್ನೆಸ್ ಮಾಡ್ತಾರೆ, ಇನ್ಕಮ್ಮು ಈಸಿಯಾಗಿ ಬರಕ್ಕೆ.
ಪರ್ಸನಲ್ ಗ್ರೋತ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್. ಸೊ ಇದೊಂದು ವಂಡರ್ಫುಲ್ ಆಪರ್ಚುನಿಟಿ. ಯಾಕೆಂದ್ರೆ ಇದು ಆ, ನಾವು ಎಲ್ಲ ಒಂದು ಈ ಬಿಸ್ನೆಸ್ ಅಲ್ಲಿ ಪ್ರತಿಯೊಬ್ಬರು ಸಹ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮ ಸ್ಕಿಲ್ ಡೆವಲಪ್ ಆಗುತ್ತೆ. ಸೊ ನೀವು ಮಾತಾಡದೇ ಇರೋರು, ಇವಾಗ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಟ್ರಲ್ಲ, ನನ್ನ ಶಾರದಾ ಮೇಡಮ್ ಅವರು ನನ್ನ ಏನ್ ಹೇಳಿದ್ರು, ಮಾತಾಡಕ್ ಬರ್ದಿರೋರು ಇವಾಗ ತುಂಬಾ ಸಾವಿರಾರು ಜನಕ್ಕೆ ಟ್ರೈನಿಂಗ್ ಕೊಡ್ತಾರೆ ಅಂತ. ಸೊ ಆ ಸ್ಕಿಲ್ ಡೆವಲಪ್ ಆಗತ್ತೆ, ಮಾತಾಡಕ್ ಬರ್ದಿರೋರು ಮಾತಾಡೋ ತರ ಆಗತ್ತೆ. ತುಂಬಾ ಮಾತಾಡೋರು ಸೈಲೆಂಟ್ ಆಗ್ತಾರೆ, ಎಷ್ಟು ಮಾತಾಡ್ಬೇಕೋ ಅಷ್ಟು ಮಾತಾಡೋ ಲೆವೆಲ್ಗೂ ಆಗತ್ತೆ. ಯಾಕೆಂದ್ರೆ ಸೊ ಲೀಡರ್ ಆಗ್ಬೇಕು ಅಂದಾಗ, ಟೀಮ್ ದೊಡ್ಡದಾದಾಗ ಅದೆಲ್ಲ ಸಹ ಡೆವಲಪ್ ಆಗತ್ತೆ. ಸೊ ನಿಮ್ಗೆ ಗೊತ್ತಿಲ್ದೇನೆ ಇದೆಲ್ಲ ಸಹ ನಿಮ್ಗೆ ಸಿಗ್ತಾ ಹೋಗತ್ತೆ. ಅನ್ಲಿಮಿಟೆಡ್ ಅರ್ನಿಂಗ್ ಪೊಟೆನ್ಷಿಯಲ್. ನೀವು ಜಸ್ಟ್ 500 ರೂಪಾಯಿ ಸಾಕು ಅಂತ ಬಂದಿರ್ತೀರಾ, 5,000 ಮಾಡ್ಬೇಕು ಅಂತ ಅನ್ಸತ್ತೆ. 5,000 ಬಂದ್ಮೇಲೆ 50,000 ಮಾಡೋಣ ಅನ್ಸತ್ತೆ, ಮತ್ತೆ 5 ಲಕ್ಷ ಮಾಡೋಣ ಅನ್ಸತ್ತೆ. ಅದಕ್ಕೆ ನಾನೇ ಎಕ್ಸಾಂಪಲ್. ಸೊ ನೋ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಇದಕ್ಕೆ ನೀವು ಹೊಸದಾಗಿ ಏನಾದ್ರೂ ಕಂಡಿಡಿಬೇಕು ಅಂತಿಲ್ಲ. ಆಲ್ರೆಡಿ ಎಷ್ಟೊಂದ್ ಜನ ಇದನ್ನ ತಗೊಂತಾ ಇದ್ದಾರೆ. ಹೇಗ್ ತಗೊಂತಾರೆ ಅವ್ರು ಗೈಡ್ ಮಾಡ್ತಾರೆ, ಅದ್ರ ಪ್ರಕಾರ ನೀವು ಮಾಡ್ತಾ ಹೋದ್ರೆ ಅಂದ್ರೆ ಸಾಕು. ಆಲ್ರೆಡಿ ಒಂದು ಹೈವೇ ಸ್ಟಾರ್ಟ್ ಮಾಡಿದ್ದಾರೆ, ಹೈವೇ ರೆಡಿ ಮಾಡಿದ್ದಾರೆ. ಆ ನಾಲೆಡ್ಜ್ ನ ತಗೊಂಡು ನೀವು ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಸೊ ನೀವು ನಿಮ್ಮ ಟೀಮ್ ನ ಕಟ್ಕೊಂಡು ಬಿಸ್ನೆಸ್ ಮಾಡ್ತಾ ಹೋಗ್ಬೋದು. ಅಷ್ಟೇ ಅಲ್ಲದೆ ಎಲ್ಲಾದ್ರೂ ನಾವು ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ, ಗೈಡ್ ಮಾಡಲ್ಲ, ಹೌದಲ್ವಾ? ಈ ಒಂದು ಬಿಸ್ನೆಸ್ ಅಲ್ಲಿ ಒಬ್ರು ಇಬ್ರು ಅಲ್ಲ, ಕಮ್ಯುನಿಟಿ ಸಮೇತ ಮೋದಿಕೇರ್ ಗ್ರೂಪ್ ಲೀಡರ್ಸ್, ಮೋದಿಕೇರ್ ಟೀಮೇ ನಿಮ್ಗೆ ಸಪೋರ್ಟ್ ಮಾಡತ್ತೆ, ಹೆಲ್ಪ್ ಮಾಡತ್ತೆ. ಪ್ರತಿಯೊಬ್ರು ನೀನ್ ಮಾಡು, ನಿನ್ ಕೈಲಾಗತ್ತೆ ಅಂತ ಎಂಪವರ್ ಮಾಡಿ ಪಾಸಿಟಿವ್ ಆಗಿದ್ದು ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಸೊ ಖುಷಿ ಆಗತ್ತಲ್ವಾ? ಯಾರಿಗೆಲ್ಲ ಎಸ್ ಮ್ಯಾಮ್ ನಂಗೆ ಇದು ಮಾಡಕ್ ಇಷ್ಟ ಆಗ್ತಾ ಇದೆ ಅನ್ನೋರೆಲ್ಲ ಸಹ ಎಸ್ ಅಂತ ಚಾಟ್ ಮಾಡಿ ನೋಡೋಣ. ದಿ ಆಪರ್ಚುನಿಟಿ ಈಸ್ ಹಿಯರ್, ದಿ ಚಾಯ್ಸ್ ಇಸ್ ಯುವರ್ಸ್. ಸೊ ದೇವರು ಹೆಂಗೆ ಅಕ್ಷಯ ಪಾತ್ರ ಕೊಡ್ತಾರೆ, ಅದನ್ನ ತಗೋಬೇಕಾರೋದು ನಾವಲ್ವಾ? ಹಂಗೆ ಇದು ಅಷ್ಟೇ ಈ ಅವಕಾಶ ಅಕ್ಷಯ ಪಾತ್ರೆ ಅಂತ ಅನ್ಬೋದು. ಎಲ್ಲ ಇದೆ, ಆದ್ರೆ ನೀವು ಸೆಲೆಕ್ಟ್ ಮಾಡ್ಬೇಕು, ನೀವು ಚೂಸ್ ಮಾಡ್ಬೇಕು. ಈ ಚಾಯ್ಸ್ ನಿಮ್ದಾಗಿರತ್ತೆ. ಎಸ್ ನಾನು ಈ ಬಿಸ್ನೆಸ್ ಮಾಡ್ತೀನಿ ಅಂತ. ಸೊ ಯಾರಿಗೆಲ್ಲ ಓಪನ್ ಅಪ್ ಆಯ್ತು, ಬಲ್ಬಾನ್ ಆಯ್ತು, ಎಸ್ ನಾನು ಈ ಮಾಡ್ತೀನಿ, ಬಿಸ್ನೆಸ್ ನ ಮಾಡ್ತೀನಿ ಅಂತ, ಖಂಡಿತ ಸೊ ಈ ಬಿಸ್ನೆಸ್ ನ ಮಾಡಿ ಎಲ್ರಿಗೂ ಸಹ ನಿಮ್ಮಿಂದ ಎಷ್ಟೊಂದು ಜನಕ್ಕೆ ಉಪಯೋಗ ಆಗತ್ತೆ. ಸೊ ನಿಮ್ಮ ಡ್ರೀಮ್ ಇಂದ ಬೇರೆಯವ್ರ ಡ್ರೀಮ್ಸ್ ಸಹ ಸಕ್ಸಸ್ಫುಲ್ ಆಗತ್ತೆ. ಇದೆಲ್ಲ ಹೇಗೆ ಏನು ಅಂತ ನಿಮ್ಮನ್ನ ಕರ್ಕೊಂಡು ಬಂದಿರೋರು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತಾ ಹೋಗ್ತಾರೆ ನಿಮ್ಗೆ. ಎಸ್, ಈ ಬಿಸ್ನೆಸ್ ಅಲ್ಲಿ ಪ್ರತಿಯೊಬ್ರು ಸಹ ನೀವು ಪರ್ಚೇಸ್ ಮಾಡೋದು ಅದಕ್ಕೆ 33% ಬೆನಿಫಿಟ್ ಬರುತ್ತೆ. ಸೊ ಲಾಯಲ್ಟಿ ಪ್ರೋಗ್ರಾಮ್ ಅಂತ ಆಫರ್ ಇದೆ, ಸೊ ರೀಪರ್ಚೇಸ್ ಪ್ರೋಗ್ರಾಮ್ ಅಂತ ಆಫರ್ ಇದೆ. ಇದೆಲ್ಲ ಸಹ ಮಾಡಿದಾಗ ತಗೊಂಡಾಗ ಇಷ್ಟು ಬೆನಿಫಿಟ್ ಸಿಗತ್ತೆ. ಸೊ ನೀವು ಪರ್ಚೇಸ್ ಮಾಡೋ 1,000 ರೂಪಾಯಿಗೆ ಅದಕ್ಕೆ MRP ಪ್ರಕಾರ ಅದೇ 1,330 ಆಗತ್ತೆ. ಸೊ ಅವಾಗ 330 ರುಪೀಸ್ ನಿಮ್ಗೆ ಸೊ ಪ್ರತಿಯೊಬ್ರು ಸಹ ಎವ್ರಿ ಮಂತ್ ನಿಮ್ಮ ಮನೆಗೆ ಬೇಕಾಗಿರೋದು ತಗೊಂಡ್ರಿ ಅಂತ ಅಂದಾಗ, ಸೊ ಇಲ್ಲಿ ಇನ್ನೊಂದು ಆಫರ್ ಇದೆ, ಲಾಯಲ್ಟಿ ಆಫರ್, ಲಾಯಲ್ಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. 1,800 ಇಂದ 10,000 ವರೆಗೂ ಪರ್ಚೇಸ್ ಮಾಡ್ಬೋದು ಎವ್ರಿ ಮಂತ್ ಪರ್ಚೇಸ್ ಮಾಡೋರಿಗೆ. ನಿಮ್ಗೆ ಸೊ ಇವಾಗ ಫಾರ್ ಎಕ್ಸಾಂಪಲ್ 3,000 ಪರ್ಚೇಸ್ ಮಾಡಿದ್ರೆ ಎವ್ರಿ ಮಂತ್ ಆಫ್ಟರ್ 6 ಮಂತ್ಸ್ ನಿಮ್ಗೆ 3,000 ಕೊಡ್ತಾರೆ. ಆಫ್ಟರ್ 12 ಮಂತ್ಸ್ 6,000 ಕೊಡ್ತಾರೆ. 3 + 6 ಎಷ್ಟಾಯ್ತು? 9,000 ಫ್ರೀ ಪ್ರಾಡಕ್ಟ್ ಬರುತ್ತೆ. ಅದೇ ತರ 10,000 ಪರ್ಚೇಸ್ ಮಾಡಿದ್ರಿ ಎವ್ರಿ ಮಂತ್ ಅಂದ್ರೆ ನಿಮ್ಗೆ ವರ್ಷಕ್ಕೆ 30,000 ಫ್ರೀ ಪ್ರಾಡಕ್ಟ್ ಕೊಡ್ತಾರೆ. ಸೊ ಮನೆಗೆ ಸೇವಿಂಗ್ಸ್ ಆಯ್ತಾ? ಸೊ ಅವಾಗ್ಲೇ ನಾನು ತೋರಿಸ್ದಂಗೆ ರೀಪರ್ಚೇಸ್ ಆಫರ್ ಅಂತ ಆನ್ ಸ್ಪಾಟ್ 10% ಕೊಡ್ತಾರೆ. ಇದು 6 ಮಂತ್ಸ್ ಒಂದ್ಸತಿ ಮತ್ತೆ 12 ಮಂತ್ಸ್ ಆದ್ಮೇಲೆ ಕೊಡ್ತಾರೆ. ಓಕೆ, ಸೊ ಎಲ್ರೂ ಸಹ ಇದನ್ನ ನೀವು ನಿಮ್ಮ ಕೋಡ್ ನಂಬರ್ ಅಲ್ಲಿ ಪರ್ಚೇಸ್ ಮಾಡೋದ್ರಿಂದ ಈ ಬೆನಿಫಿಟ್ ಸಿಗತ್ತೆ. ಸೊ ಅಷ್ಟೇ ಅಲ್ಲದೆ ನ್ಯೂ ಜಾಯ್ನಿ ಅವ್ರಿಗೆ ಹೋಲ್ ಮಂತ್ ಸಹ ಇರುತ್ತೆ ರೀಪರ್ಚೇಸ್ ಆಫರ್, ಲಾಯಲ್ಟಿ ಪ್ರೋಗ್ರಾಮ್. ಎಸ್, ಇವಾಗ ಹೇಳ್ತೀನಿ, ನೀವೆಲ್ಲರೂ ಸಹ ಕೇಳಕ್ಕೆ ರೆಡಿ ಇರಬೇಕು. ಯಾಕೆ ಅಂದ್ರೆ ನೀವು ಬಂದಿರೋದು ಇದಕ್ಕೆ. ಸೊ ಈ ಬಿಸ್ನೆಸ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಹೇಗ್ ಮಾಡೋದು ಅಂತ. ಹೌದಾ? ಎಷ್ಟು ಜನಕ್ಕೆ ಪ್ಯಾಸಿವ್ ಇನ್ಕಮ್ ಅಂದ್ರೆ ಇಷ್ಟ? ಪ್ಯಾಸಿವ್ ಇನ್ಕಮ್ ಬೇಕು ನನ್ಗೆ ಮೇಡಮ್, ಲೈಫ್ ಟೈಮ್ ನನ್ಗೆ ಇನ್ಕಮ್ ಬೇಕು, ನನ್ಗೂ ನನ್ನ ಫ್ಯಾಮಿಲಿಗೆ, ನನ್ನ ಖಾನ್ದಾನ್ಗೆ ಅನ್ನೋರೆಲ್ಲ ಸಹ ಸೊ ಪ್ಯಾಸಿವ್ ಇನ್ಕಮ್ ಅಂತ ಚಾಟ್ ಮಾಡಿ ನೋಡೋಣ. ಯಾರಿಗೆಲ್ಲ ಪ್ಯಾಸಿವ್ ಇನ್ಕಮ್ ಬೇಕು ಅಂತ ಪ್ಯಾಸಿವ್ ಇನ್ಕಮ್ ಅಂತ ಚಾಟ್ ಮಾಡಿ ನೋಡೋಣ. ಎಸ್, ಸೊ ನೀವು ಚಾಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲೇ ಇದ್ದೀರಾ ಅಂತ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಯೂನಿವರ್ಸ್ ಕೇಳಿಸ್ಕೊಂತಾ ಇರತ್ತೆ. ತತಾಸು ದೇವ್ತಿರ್ತಾರೆ ಎಸ್ ಅಂತ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಗೆ ಬರೋ ತರ ಆಗತ್ತೆ. ಓಕೆ, ಎಸ್.
ಸೊ ಈ ಬಿಸ್ನೆಸ್ ಅಲ್ಲಿ ನೀವು ಬಿಸ್ನೆಸ್ ಮಾಡಕ್ ಬಂದಿರೋದು. ಬಿಸ್ನೆಸ್ ಅಂದ್ರೆ ಏನು? ಬಿಸ್ನೆಸ್ ಅಂದ್ರೆ ಫಸ್ಟ್ ಹೇಗ್ ಸ್ಟಾರ್ಟ್ ಮಾಡೋದು, ಇದರಿಂದ ನಿಮ್ಗೆ ಎಷ್ಟು ಬೇಕಾದೋ ಅಷ್ಟು ಇನ್ಕಮ್ ತಗೋಬಹುದು. ಹೇಗೆ ಈ ಬಿಸ್ನೆಸ್ ಅಂತಂದ್ರೆ, ಜಸ್ಟ್ ನೀವು ನಿಮ್ ಮನೆಗೆ ಬೇಕಾಗಿರೋದು 3000 rupees ಪರ್ಚೇಸ್ ಮಾಡ್ತೀರಾ. ಅದಕ್ಕೆ ಪ್ರತಿಯೊಂದು ಪ್ರಾಡಕ್ಟ್ಸ್ಗೂ ಸಹ PV ಅಂತ ಇರುತ್ತೆ. ಸೊ ಆ ಪಾಯಿಂಟ್ಸ್ಗೆ ನಿಮ್ಗೆ ಇನ್ಕಮ್ ಬರೋದು. ಸೊ 3000 ಪರ್ಚೇಸ್ ಮಾಡಿದಾಗ 50 PV ಅಂತ ಬರುತ್ತೆ. ಮತ್ತೆ ನೀವು ಈ ಬಿಸ್ನೆಸ್ಗೆ ಏನಕ್ಕೆ ಬಂದಿರೋದು? ಬಿಸ್ನೆಸ್ ಮಾಡಕ್ಕಲ್ವಾ. ಬಿಸ್ನೆಸ್ ಅಂದ್ರೆ ಏನು? ನೀವು 3000 ಪರ್ಚೇಸ್ ಮಾಡ್ತೀರಾ, ನಿಮ್ ನಿಮ್ಗೆ 4 ಜನನ ಬಿಸ್ನೆಸ್ ಮಾಡೋ ಅಂತವ್ರನ್ನ ಸೆಲೆಕ್ಟ್ ಮಾಡ್ಕೊಂತೀರಾ. ಸೊ ನೀವೇ ಸೆಲೆಕ್ಟ್ ಮಾಡ್ತೀರಾ, ಇವ್ರು ಬೇಕು, ಇವ್ರಿಗೆ ಇಂಪಾರ್ಟೆಂಟ್, ಇವ್ರಿಗೆ ಬಿಸ್ನೆಸ್ ಕೊಟ್ರೆ ಇವ್ರು ಇನ್ಕಮ್ ಮಾಡ್ಕೊಂತಾರೆ ಅಂತ. ಇನ್ಕಮ್ ಬೇಕಾ ಅಂತ ಕೇಳ್ತೀರಾ, ಬಿಸ್ನೆಸ್ ಮಾಡ್ತೀರಾ ಅಂತ ಕೇಳ್ತೀರಾ, ಅವ್ರನ್ನ ಈ ಬಿಸ್ನೆಸ್ಗೆ ಕರ್ಕೊಂಡ್ ಬರ್ತೀರಾ. ಸೊ ಆ 4 ಜನ ಸಹ ಈ ಬಿಸ್ನೆಸ್ ಮಾಡಿದ್ದಕ್ಕೆ 3000 ಪರ್ಚೇಸ್ ಮಾಡಿದ್ದಕ್ಕೆ ನಿಮ್ಗೆ ಎಷ್ಟು ಬರುತ್ತೆ? 1000 rupees ಇನ್ಕಮ್ ಸ್ಟಾರ್ಟ್ ಆಗತ್ತೆ. ಇಷ್ಟೇ ಈ ಬಿಸ್ನೆಸ್. ಈ ತರ ಎಲ್ರೂ ಸಹ ಮಾಡ್ತಾ ಹೋಗೋದು. ಇಷ್ಟು ಎಲ್ರೂ ಜವಾಬ್ದಾರಿ ತಗೊಂಡು ಕಮಿಟೆಡ್ ಆಗಿ ರೆಸ್ಪಾನ್ಸಿಬಲ್ ಆಗಿ ಫಾಲೋ ಅಪ್ ಮಾಡ್ಕೊಂಡು ಇಷ್ಟು ಜನ ಅಕೌಂಟಬಲ್ ಆಗಿ ಇದ್ಕೊಂಡು ಈ ಬಿಸ್ನೆಸ್ ನ ಲೈಫ್ ಟೈಮ್ ನೀವು ಮಾಡ್ತಾ ಹೋಗ್ಬೋದು. ಎಷ್ಟು ದುಡ್ಡಾದ್ರೂ ಅನ್ಲಿಮಿಟೆಡ್ ಆಗಿ ನೀವು ತಗೋಬಹುದು. ಸೊ ಅವರೆಲ್ಲ ಸಹ ಏನಕ್ಕೆ ಬಂದಿರೋದು? ಇನ್ಕಮ್ ಮಾಡಕ್ಕೆ ಅಲ್ವಾ. ಸೊ ಆವಾಗ ಅವರೆಲ್ಲರೂ ಸಹ ಏನ್ ಮಾಡ್ತಾರೆ? 50 PV ಮಾಡ್ತಾರೆ, ನೀವು 100 PV ಮಾಡ್ತೀರಾ. ಆವಾಗ ಆ 4 ಜನಕ್ಕೆ 1000 ರೂಪಾಯಿ ಬಂತು ಅಂದ್ರೆ, ಸೊ ಆವಾಗ ನಿಮ್ಗೆ ಎಷ್ಟು ಬರುತ್ತೆ? 5000 rupees ಬರುತ್ತೆ. ನಿಮ್ ಕೆಳಗಿರೋ 4 ಜನ 4 ಲೆಕ್ಕಲ್ಲಿ 1000 ರೂಪಾಯಿ ಬಂತು ಅಂದ್ರೆ ನಿಮ್ಗೆ 5000 ಬರುತ್ತೆ. ಸೊ ಈ ಬಿಸ್ನೆಸ್ ಸ್ಪೆಷಾಲಿಟಿನೇ ಹಂಗೆ. 1000 ರೂಪಾಯಿ ಇರೋದು ನೆಕ್ಸ್ಟ್ 2000 3000 ಹಂಗೆ ಆಗತ್ತೆ ಅಂತಲ್ಲ. ಸೊ ಇದು ನಿಮ್ಗೆ ಅನ್ಲಿಮಿಟೆಡ್ ಆಗಿ ಗ್ರೋತ್ ಆಗುತ್ತೆ. ನೀವು ಎಕ್ಸ್ಪ್ಯಾಂಡ್ ಮಾಡಕ್ಕೆ ಈಸಿ ಅಂತ ಹೇಳ್ಬೋದು. ಇದು ನೀವೊಬ್ರೇ ಮಾಡ್ತಾ ಇದ್ದೀರಾ? ಇಲ್ಲ, ಟೀಮ್ ಸಮೇತ ಮಾಡ್ತಾ ಇದ್ದೀರಾ. ಅದಕ್ಕೆ ಈ ಬಿಸ್ನೆಸ್ ತುಂಬಾ ಈಸಿ ಅಂಡ್ ಸಿಂಪಲ್. ಸೊ ಎಲ್ಲರೂ ಸಹ ಅವ್ರವ್ರ ಕೋಡ್ ನಂಬರ್ ಅಲ್ಲಿ ಜಸ್ಟ್ 3000 ಪರ್ಚೇಸ್ ಮಾಡ್ತಾ ಇರ್ತಾರೆ. ಒಂದು 14 ಜನ 20 ಜನ ಬಂದಾಗ 3000 ತಗೊಳ್ಳೋ ಜನ 6000 ತಗೊಂತೀರಾ. ಅವಾಗ 50 PV ಜಾಗದಲ್ಲಿ 100 PV ಮಾಡ್ತೀರಾ. ಇಷ್ಟೇ ಈ ಬಿಸ್ನೆಸ್. ಮಾಡ್ಬೋದಾ? ಸೊ ಒಂದೊಂದು 5,000ನ 5,000 ನನ್ಗೇನಪ್ಪ, ಎಲ್ಲ ಕಡೆ ನನ್ನ ಹತ್ರ ಇದೆ, ಇದೊಂದು ದೊಡ್ಡ ವಿಷಯನ ಹಂಗ್ ಥಿಂಕ್ ಮಾಡಂಗಿಲ್ಲ. ಸೊ ಹೇಗೆ ಅಂತಂದ್ರೆ, ಇವಾಗ ಒಂದು 10 ಲಕ್ಷ ಬ್ಯಾಂಕ್ ಅಲ್ಲಿ ಇಟ್ರಿ ಅಂತಂದ್ರೆ, ಸೊ ಅವಾಗ ವರ್ಷಕ್ಕೆ ಎಷ್ಟು ಬರುತ್ತೆ? 60,000 ಬರುತ್ತೆ. ಅಂದ್ರೆ ತಿಂಗಳಿಗೆ 5,000 ಆಯ್ತು. ಸೊ ಹಂಗೆ 10 ಲಕ್ಷ ಇಟ್ಟಿದ್ದಕ್ಕೆ 5,000 ಬಂತು. ಅದೇ ತರ ಒಂದು ಬಾಡಿಗೆ ಬರ್ಬೇಕು ಅಂತ 5,000, ಒಂದು ಚಿಕ್ಕ ರೂಮು ಅಥವಾ ಒಂದು ಶೆಡ್ಡು ಅಥವಾ ಒಂದು ಸಿಂಗಲ್ ಬೆಡ್ರೂಮ್ ಕಟ್ಸ್ಬೇಕು ಅಂದ್ರೆ, ನೀವು ಒಂದು ಸೈಟ್ ತಗೊಂಡು ಅದ್ ಕಟ್ಸಕ್ಕೆ ಎಷ್ಟಾಗತ್ತೆ? 15 ಲಕ್ಷ 20 ಲಕ್ಷ 30 ಲಕ್ಷ ಹಂಗೆಲ್ಲ ಆಗತ್ತಲ್ವಾ. ಆವಾಗ 5,000 ಬರುತ್ತೆ. ಆದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ಒಂದು 60,000 ಬಿಸ್ನೆಸ್ ಟರ್ನ್ ಓವರ್, ಒಬ್ಬೊಬ್ರು ಎಲ್ಲ ಸೇರ್ಕೊಂಡು ಟರ್ನ್ ಓವರ್ ಮಾಡಿದ್ದಕ್ಕೆ ನಿಮ್ಗೆ 5,000 ಬರ್ತಾ ಇದೆ. ವಾವ್ ಅನ್ಸತ್ತಲ್ವಾ? ಪ್ಲಸ್ ಎವ್ರಿ ಮಂತ್ ಲೈಫ್ ಟೈಮ್ ಬರುತ್ತೆ ಈ ಒಂದು ಇನ್ಕಮ್. ಯಾಕಂದ್ರೆ ಎಲ್ರೂ ಸಹ ಬಂದಿರೋದು ಇನ್ಕಮ್ ಮಾಡಕ್ಕೆ ಅಲ್ವಾ. ಎಲ್ರೂ ಸಹ ಅವ್ರಿಗೋಸ್ಕರ ಅವ್ರ ಮನೆಗೆ ತಗೊಂತಾ ಇರ್ತಾರೆ. ವಂಡರ್ಫುಲ್ ಪ್ರಾಡಕ್ಟ್ಸ್ ಇದೆ. ಪೀ ಪ್ಲಾನ್ ಪ್ರೋಟೀನ್ ಅಲೋವೆರಾ ಜ್ಯೂಸ್ ತಗೊಂಡ್ರೆ ಆಗೋಯ್ತು. ಎಲ್ರಿಗೂ ಪ್ರೋಟೀನ್ ಪೌಡರ್ ಡಿಫಿಷಿಯನ್ಸಿ ಇರುತ್ತೆ, ಮನೆಯಲ್ಲಿ ತಗೊಂಡ್ರೆ ಅವ್ರ ಹೆಲ್ತ್ ಹಿಮೋಗ್ಲೋಬಿನ್ ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗುತ್ತೆ, ಎಕ್ಸಸ್ ಆಫ್ ಫೀಟ್ ಕಡಿಮೆ ಆಗುತ್ತೆ. ಸೊ ಹಂಗೆ ವಂಡರ್ಫುಲ್ ಪ್ರಾಡಕ್ಟ್ಸ್ ಇದೆ. ಹೇಳಿದೆ ಅಲ್ಲ ಅವಾಗಲೇ 800+ ಪ್ರಾಡಕ್ಟ್ಸ್ ಇದೆ. ಜಸ್ಟ್ ನಾನು 2 ಪ್ರಾಡಕ್ಟ್ ಹೇಳಿದೆ. ಎಸ್. ಸೊ ನಿಮ್ ಕೆಳಗೆ 4 ಜನ ಬಂದಿರೋರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರ ಕೆಳಗೆ ಇರೋರು ಬಿಸ್ನೆಸ್ ಮಾಡ್ತಾರೆ. ಎಲ್ರು ಅವ್ರವ್ರಿಗೋಸ್ಕರ ಬಂದಿರೋದು. ಅವ್ರವ್ರು 3000 ಪರ್ಚೇಸ್ ಮಾಡ್ತಾ ಇರ್ತಾರೆ. ಹಂಗ್ ಮಾಡ್ತಾ ಬಂದಿದ್ದಕ್ಕೆ ನಿಮ್ ಕೆಳಗಿರೋ 4 ಜನ 5,000 ತಗೊಂಡಿದ್ದಕ್ಕೆ ನಿಮ್ಗೆ 15,000 ಇನ್ಕಮ್ ಸ್ಟಾರ್ಟ್ ಆಗತ್ತೆ. ಸೊ ಖುಷಿ ಆಗ್ತಾ ಇದೆಯಾ? ಎಸ್ ಸರ್. ಎಲ್ರು ಸಹ ತಗೋಬಹುದು ಅನ್ನೋ ತರ ಇದ್ರೆ ಎಲ್ರು ಎಸ್ ಅಂತ ಹಾಕಿ ನೋಡೋಣ. ಆ 4 ಜನ ಪ್ಲಾಟಿನಮ್ ಆಗ್ತಾರೆ. ಸೊ ಒಂದೊಂದು ಇದಕ್ಕೂ ಸಹ ಟೈಟಲ್ ಇರತ್ತೆ. ಸೊ ಅದ್ರ ಪ್ರಕಾರ ನೀವು ಇನ್ಕಮ್ ಬಂದ್ಬಿಡತ್ತೆ. ಸ್ಟ್ರಕ್ಚರ್ ಅಲ್ಲೇ ಇನ್ಕಮ್ ಇರೋದಕ್ಕೆ ಈಸಿ ಇದೆ. ಸೊ ನೀವು ತಗೊಳಕ್ ಈಸಿ, ಹೇಳೋರ್ಗೂ ಈಸಿ, ಕೊಡ್ಸೋರ್ಗೂ ಸಹ ಈಸಿ. ಆ 4 ಜನ 4 ಲೆಗ್ ಅಲ್ಲಿ ಪ್ಲಾಟಿನಮ್ ಆದಾಗ 15,000 4 ಜನ ತಗೊಂಡಾಗ ನಿಮ್ ಇನ್ಕಮ್ ಈಸಿಯಾಗಿ 1 ಲಕ್ಷ. ಸೊ ತಗೋಬೋದಾ? ಇದು ನೀವು ಎಷ್ಟು ಬೇಗ ಬೇಕೋ ಎಲ್ಲ ಸಹ ನಿಮ್ ಕೈಯಲ್ಲೇ ಇದೆ. ಸೊ ಇನ್ಕಮ್ ಅಷ್ಟೇ ಅಲ್ಲ. ಎಲ್ಲೇ ಹೋಗ್ಲಿ ನಿಮ್ಗೆ, ಜಾಬ್ ಅಲ್ಲಿ ಹೋಗ್ಲಿ ಎಲ್ಲೇ ಹೋದ್ರು ಇನ್ಕಮ್
ಅಥವಾ ಸ್ಯಾಲ್ರಿ ಒಂದು ಕೊಡ್ತಾರೆ. ಆದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ಬಿಸ್ನೆಸ್ ಟರ್ನ್ ಓವರ್ ಒಬ್ಬೊಬ್ರು ಅವ್ರವ್ರ ಕೋಡ್ ನಂಬರ್ 3000 ಪರ್ಚೇಸ್ ಮಾಡೋದ್ರಿಂದ 3000, 15,000, 60,000 ಈ ತರ ಟರ್ನ್ ಓವರ್ ಆಗತ್ತಲ್ವಾ, ಆ ಟರ್ನ್ ಓವರ್ ಮಾಡಿದಕ್ಕೆ ನಿಮ್ಗೆ ಇನ್ಕಮ್ಗಳು ಬರ್ತಾ ಇರತ್ತೆ. ಸೊ ಆ ಇನ್ಕಮ್ ಜೊತೆಗೆ ಅಷ್ಟೇ ಅಲ್ಲದೆ ನಿಮ್ಮ ಲೈಫ್ ಸ್ಟೈಲ್ ಡ್ರೀಮ್ಸ್ ಏನೇನೆಲ್ಲ ಇದೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಲ್ಲ, ಅದೆಲ್ಲ ಸಹ ನಿಮ್ಗೆ ಬೋನಸ್ ಆಗಿ ಸಿಗ್ತಾ ಹೋಗತ್ತೆ. ಸೊ ಆಟೋಮೆಟಿಕ್ ಆಗಿ ಸೊ ಏನು ವೆಹಿಕಲ್ ಬೋನಸ್ ಅಂತ ಸಿಗ್ತಾ ಇರತ್ತೆ. ಸೊ ಲಕ್ಸುರಿ ಕಾರ್ಸು, ಡ್ರೀಮ್ ಹೌಸು, ನ್ಯಾಷನಲ್ ಟೂರು ಎಲ್ಲ ಸಹ ನಿಮ್ಗೆ ಸಿಗ್ತಾ ಇರತ್ತೆ. ಸೊ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ನೆಕ್ಸ್ಟ್ ನಿಮ್ಮ ಕರ್ಕೊಂಡ್ ಬಂದಿರೋರು ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇನ್ ಸೊ ಇಲ್ಲಿ ಓಕೆ ನನ್ಗೆ ಇಂಟ್ರೆಸ್ಟ್ ಇದೆ, ನಾನು ಈ ಬಿಸ್ನೆಸ್ ಬರ್ತೀನಿ ಅಂತ ಹೇಳ್ತಾರೆ. ಬಂದ್ಮೇಲೆ ನೆಕ್ಸ್ಟ್ ವಾಟ್ ಅಂತ ಬಂದಾಗ ಇಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡೋಕೆ ಸೊ ಆನ್ಲೈನ್ ಟ್ರೈನಿಂಗ್ಸ್ ಇರುತ್ತೆ, ಪ್ರಾಡಕ್ಟ್ ಟ್ರೈನಿಂಗ್ ಇರುತ್ತೆ, ಪ್ಲಾನ್ ಟ್ರೈನಿಂಗ್ ಇರುತ್ತೆ, ಸರ್ಟಿಫಿಕೇಟ್ ಈವೆಂಟ್ಸ್ ಇರುತ್ತೆ, ಮತ್ತೆ ಯೂಟ್ಯೂಬ್ ಅಲ್ಲೂ ಸಹ ಎಷ್ಟೊಂದು ರೆಕಾರ್ಡಿಂಗ್ಸ್ ಇರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ ಪ್ರಾಡಕ್ಟ್ ಡೆಮೋನ್ಸ್ಟ್ರೇಷನ್ಸ್ ಎಲ್ಲ ಸಹ ನಿಮ್ಗೆ ಟ್ರೈನಿಂಗ್ ಸಪೋರ್ಟ್ ಇರುತ್ತೆ. ಅಷ್ಟೇ ಅಲ್ಲದೆ ಬುಕ್ಲೆಟ್ಸ್ ಇರುತ್ತೆ, ಟೂಲ್ಸ್ ಇದೆ, ಕ್ಯಾಟ್ಲಾಗ್ ಇದೆ, ಈ ತರದ್ದೆಲ್ಲ ಸಹ ನಿಮ್ಗೆ ಸಿಗತ್ತೆ. ಓದಕ್ಕೂ ಸಹ ಸಿಗತ್ತೆ, ಮತ್ತೆ ಆನ್ಲೈನ್ ಅಲ್ಲೂ ಸಹ ನಿಮ್ಗೆ ಸೊ ವಾಟ್ಸಪ್ ಅಲ್ಲಿ ನಿಮಗೆ ಕರ್ಸಿರೋರು ಕೇಳಿದ್ರು ಅವರು ಕಳ್ಸ್ಕೊಡ್ತಾರೆ PDF ಎಲ್ಲ. ಎಸ್, ಇಷ್ಟೊತ್ತು ನೀವೆಲ್ಲ ಸಹ ಕೇಳಿಸ್ಕೊಂಡ್ರಿ. ಸೊ ಇವಾಗ ಹೇಳಿ ನಿಮ್ಮ ಒಂದು ಒಪಿನಿಯನ್, ಆನ್ಸರ್ ಏನು ಅಂತ ನನಗೆ ಗೊತ್ತಾಗ್ಬೇಕು, ನಿಮ್ಗೆ ಗೊತ್ತಾಗ್ಬೇಕು. ಟು ಯುವರ್ ಸೆಲ್ಫ್ ಫಸ್ಟ್ ನಿಮ್ಗೆ ಕ್ವಶನ್ ಹಾಕೊಳ್ಳಿ. ಸೊ ಏನಂತ, ಇಫ್ ನಾಟ್ ಮೋದಿ ಕೇರ್, ನನ್ ಮೋದಿ ಕೇರ್ ಅಲ್ಲಪ್ಪ ಇನ್ಯಾವ್ದಾದ್ರು ಇದೆಯಾ ಅಂತ ನಿಮಗ್ ನೀವು ಕ್ವಶನ್ ಹಾಕೊಳ್ಳಿ. ಜಸ್ಟ್ 1 ಸೆಕೆಂಡ್, ಲೆಟ್ ಮಿ ಸಿ. ಒಂದೇ ಒಂದು ಕ್ವಶನ್. ಯಾವಾಗ್ಲೂ ಸಹ ನಾವು ಮಾತಾಡ್ತಾನೇ ಇರ್ತೀವಿ, ಆದ್ರೆ ನಮಗ್ ನಾವು ಕ್ವಶನ್ ಹಾಕೊಂಡಾಗ ನಮ್ಗೆ ಆನ್ಸರ್ ಸಿಗತ್ತೆ. ಸೊ ಇವಾಗ ನಿಮ್ ಚಾನ್ಸು, ಯು ಕ್ಯಾನ್ ಚೂಸ್ ಇಟ್. ಸೊ ಮೋದಿ ಕೇರ್ ಅಲ್ಲ ಅಂದ್ರೆ ಇಷ್ಟು ಇನ್ಕಮ್ ತಗೊಳ್ಳೋದು ಇಷ್ಟು ಈಸಿಯಾಗಿ ಅಂತ ನಿಮ್ಗೆ ಗೊತ್ತಾಯ್ತು. ಸೊ ಓಕೆನಾ, ಆರ್ ಯು ರೆಡಿ? ಇವಾಗ ಇಫ್ ನಾಟ್ ಯು ದೆನ್ ಹೂ? ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ತಿಳ್ಕೊಂಡಿದ್ದು ಸಹ ನೋಡ್ತಾ ಇರೋದು ನೀವಲ್ವಾ? ನೀವಲ್ದೆ ಇನ್ಯಾರಿಗೆ ಇವಾಗ ಅಲ್ವಾ? ಸೊ ಹಂಗಾಗಿ ನಿಮ್ಗೆ ಅಲ್ವಾ. ಇಫ್ ನಾಟ್ ನೌ ದೆನ್ ವೆನ್? ಆಲ್ರೆಡಿ ನಾವ್ ಇದೆಲ್ಲ ಸಹ ಫೇಸ್ ಮಾಡ್ತಾ ಇದ್ವಿ, ಪ್ಲಸ್ ಇದೆಲ್ಲ ಬೇಕು ಅಂತ ಗೊತ್ತಿದೆ, ಬೇಕು ಅನ್ಸದ್ಮೇಲೆ ಇವಾಗಲ್ದೆ ಇನ್ಯಾವಾಗ ನಾವು ಬಿಸ್ನೆಸ್ ಮಾಡ್ಕೊಂಡು ಇನ್ಕಮ್ ಮಾಡ್ಕೊಂಡು ನಮ್ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳೋದು? ಹೌದಾ ಅಲ್ವಾ? ಜರ್ನಿ ಆಫ್ 1000 ಮೈಲ್ಸ್ ಸ್ಟಾರ್ಟ್ಸ್ ವಿತ್ ಎ ಸಿಂಗಲ್ ಸ್ಟೆಪ್. ಯಾ, ಸೊ ನಿಮ್ಮ ಏನ್ ಡ್ರೀಮ್ಸ್ ಇದೆ, ಡಿಸೈರ್ಸ್ ಇದೆ, ಅದೆಲ್ಲ ಇನ್ಕಮ್ ಇದೆ, ಅದೆಲ್ಲ ಸಹ ಸ್ಟಾರ್ಟ್ ಆಗೋದು ಇವಾಗ ನೀವು ಡಿಸೈಡ್ ಮಾಡೋ ಒಂದು ಫಸ್ಟ್ ಸ್ಟೆಪ್. ಸೊ ಎಷ್ಟು ಯಾವಾಗ್ಲೇ ಆಗ್ಲಿ ಎಷ್ಟು ಬೇಗ ಡಿಸಿಷನ್ಸ್ ತಗೊಂತೀರೋ ಆವಾಗ ಗ್ರೋತ್ ಇರೋದು ಡಿಸಿಷನ್ಸ್ ಅಲ್ಲೇ. ಸೊ ಡಿಸೈಡ್ ಮಾಡಿ ನಿಮ್ಮ ಫಸ್ಟ್ ಸ್ಟೆಪ್ನ ನಿಮ್ಮನ್ನ ಕರ್ಸಿರೋನ ಕಾಂಟ್ಯಾಕ್ಟ್ ಮಾಡಿ, ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಅಂತಾನೆ ಹೇಳ್ತೀನಿ. ಸೊ ಆವಾಗ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತಾಗ್ತಾ ಹೋಗತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಬಂದಿದೆ, ನೀವು ಇಂಟ್ರೆಸ್ಟ್ ಆಗಿ ಬಿಸ್ನೆಸ್ಗೆ ಡಿಸೈಡ್ ಮಾಡಿ ಈ ಬಿಸ್ನೆಸ್ ತಗೊಂತೀನಿ ಅನ್ನೋರು, ಇವತ್ತು ಫಸ್ಟ್ ಟೈಮ್ ಕೂತ್ಕೊಂಡಿರೋರು ಚಾಟ್ ಮಾಡಿ ನೋಡೋಣ. ಎಸ್, ಐ ಹ್ಯಾವ್ ಡಿಸೈಡೆಡ್ ಅಂತ. ಗುಡ್. ಯಾ, ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿಯೊಬ್ಬರಿಗೂ ಸಹ ಉಪಯೋಗ ಆಗಿದೆ ಅನ್ಕೊಂಡಿದ್ದೀನಿ, ಪ್ರತಿಯೊಬ್ರು ಉಪಯೋಗ ಮಾಡ್ಕೊಂತೀರಾ ಅನ್ಕೊಂಡಿದ್ದೀನಿ. ಎಸ್, ವಂಡರ್ಫುಲ್ ಆಪರ್ಚುನಿಟಿ ಈ ಒಂದು ಪ್ಲಾಟ್ಫಾರ್ಮ್. ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ತುಂಬಾ ಚೆನ್ನಾಗ್ ಅನ್ಸತ್ತೆ ಈ ಪರಿವರ್ತನ್ ಅಂತ ಕೇಳಿಸ್ಕೊಂಡಿದ ತಕ್ಷಣನೇ. ಯಾಕೆ ಹಂಗನ್ಸತ್ತೆ ಅಂದ್ರೆ ಆ ಚೇಂಜ್ ಅನ್ನೋದು ಆದಾಗ, ನಾನು ಲಕ್ಷ್ಮಿ ಮಾಕಂ, ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಕಾರ್ಪೊರೇಟ್ ಲೈಫ್ ಇಂದ ಬಂದವಳು. ತುಂಬಾ ಖುಷಿಯಾಗಿ ಹೋದೆ ಕಾರ್ಪೊರೇಟ್ ಲೈಫ್. ದೆನ್ ಟೈಮ್ ಫ್ರೀಡಮ್ ಇಲ್ಲ ಅಂತ ಗೊತ್ತಾಯ್ತು. ನನಗೆ ಇಷ್ಟ ಬಂದಿರೋ ಜಾಬ್ ತರ ಇಲ್ಲ, ನನಗೆ ಅನುಕೂಲವಾಗಿಲ್ಲ ಅಂತ ಗೊತ್ತಾಯ್ತು.
ಏನೇನೋ ಹಲವಾರು ಥರದ ಬಿಸ್ನೆಸ್ ಎಲ್ಲ ಮಾಡಿದೆ. ಎಲ್ಲೋ ಒಂದ್ ಕಡೆ ಸ್ಟಕ್ ಆಗೋದು, ಒಂದ್ ಕಡೆ ಬರೋದು, ಆ ಥರ ಆಗ್ತಿತ್ತು. ಹಾಗೆ ಮೋದಿಕೇರು ಇತ್ತು. ಹಾಗೆ ಅದೇ ಪೇಸಲ್ಲಿ ನಾನು ಯಾವಾಗ ವರ್ಕ್ ಮಾಡ್ತಿದ್ನೋ ಆಗ ನಾನು ಬಂದಿದ್ದೆ ದುಡ್ಡು ಮಾಡಕ್ ಮೋದಿಕೇರಲ್ಲಿ. ಯೂಶಲಿ ಎಲ್ಲರೂ ಹೇಳೋದು ಪ್ರಾಡಕ್ಟ್ ಇಷ್ಟ ಆಯ್ತು ಅದಕ್ಕೆ ಅಂತ. ಇದರಲ್ಲಿ ದುಡ್ಡಿದೆ ಅಂತ ಗೊತ್ತಿತ್ತು, ಬಟ್ ಇಷ್ಟಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಯಾವಾಗ ನನಗೆ ಗೊತ್ತಾಯ್ತೋ ಇದು ಪ್ರಾಡಕ್ಟ್ಸು ಯೂಸ್ ಮಾಡ್ತಾ ನಂಗೆ ತುಂಬಾ ಹಿಡಿಸ್ತು ಪ್ರಾಡಕ್ಟ್ಸು. ಇವಾಗ ನಾವು ಆಕ್ಚುಲಿ ಟಿವಿಲಿ ಆಡ್ಸ್ ನೋಡಿರ್ತೀವಲ್ಲ, ಹಿಂಗ್ ಸುಮ್ನೆ ವೈಪ್ ಮಾಡಿದ ತಕ್ಷಣ ಕ್ಲೀನ್ ಆಗೋಗತ್ತೆ ಅಂತ. ಖಂಡಿತ ಆಗ್ತಿದ್ಯಾ? ನನಗಂತೂ ಅನ್ಸಿಲ್ಲ ಆಗಿದೆ ಅಂತ. ಬಟ್ ಈಗ ನಾನು ಮೋದಿ ಕೇರ್ ಪ್ರಾಡಕ್ಟ್ಸು ಯೂಸ್ ಆದ್ಮೇಲೆ ಯಾವಾಗ ಹಂಗಾಯ್ತೋ, ನನ್ ಹಾಗೆ ಎಷ್ಟೋ ಜನ ಹೋಮ್ ಮೇಕರ್ಸ್ಗೆ ಇದು ತುಂಬಾ ಚೆನ್ನಾಗಿ ಉಪಯೋಗ ಆಗತ್ತೆ. ಐ ವಾಂಟ್ ಟು ಹೆಲ್ಪ್ ಪೀಪಲ್ ಟು ಅರ್ನ್ ಮನಿ ಅಂಡ್ ಮೇಕ್ ದೇರ್ ಜಾಬ್ ಈಸಿ ಅಂತ ನನಗನ್ನಿಸ್ತು. ಹಾಗೆ ಅದನ್ನ ಸ್ಪ್ರೆಡ್ ಮಾಡ್ತಾ ಹೋದೆ, ಶೇರ್ ಮಾಡ್ತಾ ಇದ್ದೆ. ಶೇರ್ ಮಾಡ್ತಾ ಮಾಡ್ತಾ ಹಂಗೆ ನಾನು ಪಟಾಯ ಟ್ರಿಪ್ಗೂ ಮೋದಿ ಕೇರಿಂದಾನೇ ಅಚೀವ್ ಆದೆ. ಹೇಗಾದೆ ಅಂದ್ರೆ ಟ್ರೈನಿಂಗ್ಸ್ ಇಂದ, ಅಪ್ಲೈನ್ ಸಪೋರ್ಟು. ಯಾಕೆಂದ್ರೆ ಪ್ರಾಡಕ್ಟ್ ನಾಲೆಜ್ ಬೇಕಲ್ಲ, ಅದಕ್ಕೆ ಸ್ವಲ್ಪ ಆದ್ರೂ ಬೇಕು, ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಾಗಕ್ಕೆ ಅಟ್ಲೀಸ್ಟ್ ನಮಗ್ ಬೇಕಿದೆ. ಸೊ ಹೀಗೆ ಮಾಡ್ತಾ ಮತ್ತೆ ಕೋವಿಡ್ ಅನ್ನೋದು ಒಂದು ದೊಡ್ಡದು ನಮ್ಮ ಎಲ್ಲರ ಲೈಫಲ್ಲೂ ಬಂತು. ಆವಾಗ ಇನ್ಕಮ್ ಎಲ್ಲಾರ್ದು ಡ್ರಾಪ್ ಆಯ್ತು, ಆಲ್ಮೋಸ್ಟ್ ಎಲ್ರದು. ಹಾಗೆ ನಂದು ಇನ್ಕಮ್ ಡ್ರಾಪ್ ಆಯ್ತು, ಬೇರೆ ಎಲ್ಲ ಬಿಸ್ನೆಸ್. ಬಟ್ ಮೋದಿ ಕೆರ್ದು ಡ್ರಾಪ್ ಆಗಿಲ್ಲ. ಅದರ ನೆಕ್ಸ್ಟ್ ಇಯರ್ ಮತ್ತೆ ಬ್ಯಾಂಕಾಕ್ಗೆ ಅಚೀವ್ ಆದೆ. ಸೊ ನಂಗೆ ತುಂಬಾ ಹೆಮ್ಮೆ ಅಂಡ್ ಖುಷಿ ಆಗತ್ತೆ ಇಷ್ಟೆಲ್ಲ ಆಯ್ತು ಅಂತ. ಮತ್ತೆ ಕಂಪನಿ ಟ್ರೈನಿಂಗ್ಸ್ ಎಲ್ಲ ಅಟೆಂಡ್ ಮಾಡಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದೆ. ಆದ್ಮೇಲೆ ಮತ್ತೆ ಈಗ 2 ಇಯರ್ಸ್ ಇಂದ ಅದನ್ನೇ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದೇ ನಂಗೆ ಕರೆಕ್ಟ್ ಪ್ಲಾಟ್ಫಾರ್ಮ್ ಅಂತ ಯಾವಾಗ ಡಿಸೈಡ್ ಆದ್ನೋ, ನಮ್ ಸೀನಿಯರ್ಸು, ಅಪ್ಲೈನ್ಸು, ಕಂಪನಿ ಸಪೋರ್ಟು, ಟ್ರೈನಿಂಗ್ಸು ಎಲ್ಲ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ. ಎಲ್ರಿಗೂ ಅಪ್ಲೈನ್ಸ್ ಹೇಳ್ತಿರ್ತಾರೆ ಏನ್ ಮಾಡ್ಬೇಕು ಅಂತ, ಬಟ್ ಮಾಡ್ತೀವಾ? ಮಾಡಲ್ಲ. ಬಟ್ ಅದು ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಡಿದಾಗ ಎಷ್ಟು ಚೆನ್ನಾಗಿ ಗ್ರೋತ್ ಬರುತ್ತೆ ಅಂದ್ರೆ, ಇವತ್ತು ನಾನು ಲಾಸ್ಟ್ ಮಂತ್ ಪ್ಲಾಟಿನಮ್ ಡೈರೆಕ್ಟರ್ ಆಗಿದ್ದೀನಿ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಶೇರ್ ದಿಸ್. ಈಚ್ ಅಂಡ್ ಎವ್ರಿ ಒನ್ ಇಲ್ಲಿ ಇರೋರು ಏನೇ ಜಾಬಲ್ಲಿ ಇರ್ಲಿ, ಹೇಗೆ ಇರ್ಲಿ, ಅದನ್ನ ಅಚೀವ್ ಮಾಡ್ಬೋದು. ಸೊ ನನಗೆ ಖುಷಿ ಆಗೋದು ಎಲ್ಲಿ ಅಂದ್ರೆ, ನಾನು ಮಲೇಷ್ಯಾಗೆ ಹೋಗ್ತೀನಿ ವಿತೌಟ್ ಸ್ಪೆಂಡಿಂಗ್ ಎನಿ ಮನಿ. ಇದು ಮಾತ್ರ ತುಂಬಾ ಸಂತೋಷ ಆಗತ್ತೆ. ಸೊ ನೀವು ಇದೆಲ್ಲ ಅಚೀವ್ ಮಾಡಕ್ಕೆ ಏನೋ ದೊಡ್ಡ ಸಾಹಸ ಅಲ್ಲ, ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಟ್ರೈನಿಂಗ್ಸು ಎಲ್ಲ ತಗೊಂಡು ಹೋದಾಗ ಇಟ್ ವಿಲ್ ಬಿ ವೆರಿ ಈಸಿ. ಸೊ ವೆಲ್ಕಮ್ ಟು ಮೋದಿ ಕೇರ್ ಎವ್ರಿ ಒನ್. ನಾನು ಇದು ಲಾಸ್ಟ್ ಅಲ್ಲಿ ಹೇಳ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ? ಯಾಕೆಂದ್ರೆ ಇದನ್ನ ಸೀರಿಯಸ್ ಆಗಿ ತಗೊಂಡು ನೀವು ಈಗ ಮಾಡ್ಲಿ ಅಂತ ನಾನು ಲಾಸ್ಟ್ ಅಲ್ಲಿ ವೆಲ್ಕಮ್ ಹೇಳ್ತೀನಿ. ಸೊ ನಿಮ್ಮನ್ನ ಯಾರು ಕರ್ಕೊಂಡ್ ಬಂದಿದಾರೋ ಅವ್ರ ಹತ್ರ ಇವತ್ತೇ ಡಿಸ್ಕಸ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ವರ್ಕ್ ಮಾಡಿ. ಅಂಡ್ ಪ್ಯಾಸಿವ್ ಇನ್ಕಮ್ ಎಲ್ಲ ಲಕ್ಸುರಿ ಥಿಂಗ್ಸ್ ಆಲ್ರೆಡಿ ಇವಾಗ ಹೇಳಿದ್ದು ಎಲ್ಲ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಲಕ್ಷ್ಮಿ. ಎಸ್, ವಂಡರ್ಫುಲ್. ಎಸ್, ಅದೇ ತರ ಅಕ್ಕ ತಂಗಿರು ಈ ಬಿಸ್ನೆಸ್ ಅಲ್ಲಿ ಮಾಡ್ಬೋದಾ? ಖಂಡಿತ. ಇವ್ರ ಸಿಸ್ಟರ್ ಆದ ಸುಮನಾ ಮ್ಯಾಮು ಸಹ ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. ಓಕೆ, ಸೊ some issue. Okay. Hello, ma'am. Yeah. Hi, Sumana. Welcome. So wonderful, fabulous trainer ಆಗಿದ್ದಾರೆ ಈ ಬಿಸ್ನೆಸ್ ಅಲ್ಲಿ. ಸೊ ಅವರ ಎಕ್ಸ್ಪೀರಿಯನ್ಸ್ ಸಹ ಕೇಳೋಣ. Hello, everyone. Good evening. ನನ್ನ ಹೆಸರು ಸುಮನಾ ಲಕ್ಕೂರ್. ನಾನು ಬ್ಯಾಂಗ್ಳೂರಿಂದ ಮೋದಿಗೇರ್ ಪ್ರಾಡಕ್ಟ್ಸ್ ನಾನು 5-6 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಮೋದಿಗೇರ್ ಪ್ರಾಡಕ್ಟ್ಸ್. ಯಾಕಂದ್ರೆ ಅದ್ರಲ್ಲಿ ಬಂದಿರೋ ಅಷ್ಟು ರಿಸಲ್ಟ್ ಇಲ್ಲಿವರೆಗೂ ನನ್ನ ಲೈಫ್ ಅಲ್ಲಿ ಯಾವುದೇ ತರದ ಪ್ರಾಡಕ್ಟ್ ನನ್ಗೆ ರಿಸಲ್ಟ್ ಕೊಟ್ಟಿಲ್ಲ. ಸೊ ಹಾಗಾಗಿ 5-6 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಯಾವತ್ತೂ ಇದ್ರಲ್ಲಿ ದುಡ್ಡು ಅರ್ನ್ ಮಾಡಬಹುದು ಅನ್ನೋದೊಂದು ಐಡಿಯಾ ಇರ್ಲಿಲ್ಲ. ಟೀಮ್ ಲೀಡರ್ಸ್, ಈಗ ನನ್ನ ತಂಗಿ, ಶಿ ಇಸ್ ಮೈ ಅಪ್ಲೈನ್, ಅವಳು ಹೇಳ್ತಾ ಇದ್ಲು ಮಾಡು ಬರತ್ತೆ ಅಂತ ಹೇಳಿ, ಬಟ್ ನಾನು ಯಾವತ್ತೂ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಬಟ್ ಈಗ 2 ಇಯರ್ಸ್ ಇಂದ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡೆ. ನಮ್ಮ ಟೀಮ್ ಲೀಡರ್ಸ್ ಆಗ್ಲಿ, ಅಪ್ಲೈನ್ ಆಗ್ಲಿ, ಎಲ್ಲರೂ ಹೇಳ್ಕೊಟ್ಟಿರೋದು ಆ ಸ್ಟ್ರಕ್ಚರ್ ಆಗಿರ್ಬೋದು, ಪ್ಲಾನ್ ಆಗಿರಬಹುದು, ಅದೆಲ್ಲ ನಾನು ಫಾಲೋ ಮಾಡಿದೆ. ಮತ್ತೆ ಕಂಪನಿಯಿಂದ ತುಂಬಾನೇ ಸಪೋರ್ಟ್ ಸಿಗತ್ತೆ ನಮ್ಗೆ. ಪ್ರತಿ ಒಬ್ಬರಿಗೂನು ನಮ್ಗೆ ಮಾಡಕ್ಕೊಂದು ಇಂಟ್ರೆಸ್ಟ್ ಅನ್ನೋದು ಇರ್ಬೇಕು, ನಾವು ರೆಡಿ ಅನ್ನೋದು ಇರ್ಬೇಕು ಅಷ್ಟೇ. ಸೊ ಕಂಪನಿಯಲ್ಲಿ ನಾನು ಬಹಳಷ್ಟು
ಪ್ರಾಡಕ್ಟ್ ಟ್ರೈನಿಂಗ್ಸ್ ತಗೊಂಡೆ, ಬಿಸ್ನೆಸ್ ಟ್ರೈನಿಂಗ್ಸ್ ತಗೊಂಡಿದ್ದೀನಿ, ಪ್ಲಾನ್ ಟ್ರೈನಿಂಗ್ಸ್ ತಗೊಂಡಿದ್ದೀನಿ. ಸೊ ಪ್ರತಿ ಒಂದು ನಾನು ಜಸ್ಟ್ ಸ್ಪ್ಯಾನ್ ಆಫ್ 2 years 2 years ಅಲ್ಲಿ ಮಾಡಿ ಈಗ ನನಗೆ ಐ ಹ್ಯಾವ್ ಅ ಟೀಮ್ ಆಫ್ 80 people. 80 ಹೆಂಗಿದ್ದಾರೆ ಅಂದ್ರೆ 80 ಜನನು ಆರ್ಡರ್ ಹಾಕ್ತಾರೆ, 80 ಜನನು ಪಾಯಿಂಟ್ಸ್ ತಗೋತಾ ಇದ್ದಾರೆ. ಆತರ ಟೀಮ್ ನಾನು ಇವತ್ತು ಬಿಲ್ಡ್ ಮಾಡಿದ್ದೀನಿ ನಾನು. ಸೊ ಇದು ಎಲ್ಲಾದ್ರೂ ನಮ್ಮ ಸಾರಿಕಾ ಮೇಡಮ್ ಇಂದಾನು, ಶಿ ಇಸ್ ಅವರ್ ಅಪ್ಲೈನ್. ಸೊ ಪ್ರತಿ ಒಬ್ರುನುವೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಅಪ್ಲೈನ್ ಅನ್ಬೋದು, ಟೀಮ್ ಲೀಡರ್ ಅನ್ಬೋದು, ಬಟ್ ಯಾವತ್ತಿಗೂ ಅವರು ಲೀಡರ್ ತರ ಬಿಹೇವ್ ಮಾಡಿಲ್ಲ. ದೇ ಆರ್ ವೆರಿ ಡೌನ್ ಟು ಅರ್ತ್. ನಾವು ಯಾವಾಗ ಏನೇ ಕೇಳಲಿ, ಯಾವ್ದೇ ಟೈಮಲ್ಲಿ ಫೋನ್ ಮಾಡ್ಲಿ, ಪ್ರತಿ ಒಬ್ರು ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ನಮ್ಗೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ. ಒಂದು ಮುಖ್ಯ ಫ್ರೆಂಡ್ಸ್, ಯಾವ್ದೇ ಬಿಸ್ನೆಸ್ ಆಗಿರ್ಬೋದು, ಯಾವ್ದೇ ಪ್ರೊಫೆಷನ್ ಆಗಿರ್ಬೋದು, ಯಾರು ಸಪೋರ್ಟ್ ಮಾಡಲ್ಲ. ಒಬ್ರು ಬೆಳೀತಾ ಇದೀವಿ ಅಂದ್ರೆ ಇನ್ನೊಬ್ರು ತುಳಿಯಕ್ಕೆ ನೋಡ್ತಾ ಇರ್ತಾರೆ ನಮ್ಮನ್ನ. ಬಟ್ ಈ ಡೈರೆಕ್ಟ್ ಸೆಲ್ಲಿಂಗ್ ನ ಅಂದಾನೇ ಇದು. ಅವರು ಬೆಳೀತಾ ಇರ್ತಾರೆ, ಜೊತೆಲಿ ನಮ್ಮನ್ನು ಬೆಳೆಸ್ತಾನೆ ಇರ್ತಾರೆ. ಒಬ್ರಿಗೊಬ್ರು ಬೆಳೀತಾನೆ ಇರ್ತೀವಿ, ಇಲ್ಲಿ ಎಲ್ಲೂ ಲೋ ಅನ್ನೋದಿರಲ್ಲ. ಸೊ ಹಾಗಾಗಿ ಈಗ ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀನಿ. ಇದರಲ್ಲಿ ಮಲೇಷ್ಯಾ ಟ್ರಿಪ್ನು ನಾನು ಅಚೀವ್ ಮಾಡಿದ್ದೀನಿ. ಇನ್ನೊಂದು ನನ್ನ ಫೇವ್ರೆಟ್ ಪ್ರಾಡಕ್ಟ್ ಏನು ಅಂದ್ರೆ ಶೇಪ್ ಶಿಫ್ಟ್ ನನಗೆ ಒಂದು ವರ ಅಂತ ತಿಳ್ಕೊಬಹುದು. ಸಮೀರ್ ಮೋದಿ ನನಗೆ ನಿಜವಾಗ್ಲೂ ಅವರು ದೇವರ ರೂಪದಲ್ಲಿ ಬಂದು ನನಗೊಂದು ವರ ಅನ್ನೋದು ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನಾನು ತುಂಬಾನೇ ದಪ್ಪ ಇದ್ದೆ. ನಾನು ಆಲ್ಮೋಸ್ಟ್ 85+ kg ನಾನು ಇದ್ದಿದ್ದು. ಈಗ ಅವ್ರ ಲಾಂಚ್ ಆದಾಗ್ಲಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ, ತಗೋತಾ ಇದ್ದೀನಿ. ಶೇಪ್ ಶಿಫ್ಟ್ ಟ್ರೈನಿಂಗ್ಸ್ ಎಲ್ಲ ಅಟೆಂಡ್ ಮಾಡಿ ಅದ್ ಹೆಂಗ್ ತಗೋಬೇಕು, ಯಾವ ಪ್ರೊಸೀಜರ್ ಅಲ್ಲಿ ತಗೋಬೇಕು, ಅದೆಲ್ಲ ನಾನು ಕಲ್ತು ಈಗ ನಾನು 14 kg, ನಿಜ ನೀವು ಕೇಳ್ತಾ ಇರೋದು, 14 kg ಕಡಿಮೆ ಆಗಿದ್ದೀನಿ ನಾನಿವತ್ತು. ಸೊ ನನ್ನ ಖುಷಿಯಾಗಿರೋ ಡ್ರೆಸ್ ಹಾಕೋತಾ ಇದ್ದೀನಿ. ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ನಂಗೆ ತುಂಬಾನೇ ಇಷ್ಟ ನನಗೆ. ಸೊ ಖುಷಿಯಾಗಿ ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ಹಾಕೋತಾ ಇದ್ದೀನಿ. ಈಗ ನಾನು ಕಡಿಮೆ ಆಗಿಡೋದ್ ನೋಡಿ ಲಾಸ್ಟ್ ಮಂತ್ ಇಂದ 15 ಜನ ನನ್ನ ಟೀಮ್ ಅಲ್ಲಿ ಶೇಪ್ ಶಿಫ್ಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಲಾಸ್ಟ್ ಮಂತ್ ಅಷ್ಟೇ 15 ಜನ ಶೇಪ್ ಶಿಫ್ಟ್ ಆರ್ಡರ್ ಹಾಕಿದ್ದಾರೆ, ಪಾಯಿಂಟ್ಸ್ ಮಾಡಿದ್ದಾರೆ. ಮತ್ತೆ ಈ ತಿಂಗಳು ಆಲ್ರೆಡಿ 15 ಜನನು ಪಾಯಿಂಟ್ಸ್ ಮಾಡಿದ್ದಾರೆ. ಸೊ ಅವ್ರನ್ನೆಲ್ಲಾನು ನಾನು ಆಸ್ ಅ ಟೀಮ್ ಲೀಡರ್, ಈಗ ನಾನು ಒಂದು ಟೀಮ್ ಲೀಡರ್ ಆಗಿ ನಾನು ನನ್ನ ಟೀಮ್ ನ ಲೀಡ್ ಮಾಡ್ತಾ ಇದ್ದೀನಿ. ಸೊ ಪ್ರತಿ ಒಬ್ರು ನಾನು ಹೇಳೋದು ಒಂದೇ, ಟ್ರೈನಿಂಗ್ಸ್ ಅಟೆಂಡ್ ಮಾಡಿ, ಎಲ್ಲಾನು ಪ್ರಾಡಕ್ಟ್ಸ್ ತಿಳ್ಕೊಳ್ಳಿ, ನಾಲೆಡ್ಜ್ ತಿಳ್ಕೊಳ್ಳಿ, ಅಪ್ಲೈನ್ಸ್ ಏನ್ ಹೇಳ್ತಾರೋ ಎಲ್ಲರೂ ಫಾಲೋ ಮಾಡಿ. ಖಂಡಿತವಾಗಿಯೂ ಅವ್ರು ಹೇಳಿದ ಪ್ಯಾಸಿವ್ ಇನ್ಕಮ್ ಆಗಿರ್ಬೋದು, ಇನ್ನು ಪ್ರಾಡಕ್ಟ್ ನಾಲೆಡ್ಜ್ ಆಗಿರ್ಬೋದು, 4 ಜನಕ್ಕೆ ನಮ್ಮಿಂದ ನಾವು ಹೆಲ್ಪ್ ಮಾಡ್ಬೋದು ನಾವು. ಥ್ಯಾಂಕ್ ಯು ಸುಮನಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಸೊ ಅವ್ರ ಹೆಲ್ತ್ ಇಶ್ಯೂಸ್ ಎಷ್ಟೊಂದಿತ್ತು ಲಿಸ್ಟ್ ಇದ್ದಂಗೆ, ಅದೆಲ್ಲ ಸಹ ಸಾಲ್ವ್ ಆಗಿದೆ ಅಂತ ಹೇಳ್ಬೋದು. 100% ಹೆಲ್ತ್ ಅಂಡ್ ವೆಲ್ತ್ ಎರಡು ಸಹ ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಸಿಗತ್ತೆ ಅಂತ ಹೇಳ್ಬೋದು. ನೋಡ್ಬೋದಲ್ಲೇ ಎಷ್ಟು ಖುಷಿ ಅವ್ರ ಮುಖದಲ್ಲೇ. ಜಸ್ಟ್ 2 years ಬ್ಯಾಕ್ ವಿ ಕಾಟ್ ಸಿ ಹರ್. ಹೌದಾ, ಕರೆಕ್ಟಾ? ಸೊ ಆ ತರ ಇರೋರು ಇವಾಗ ಫುಲ್ ಫ್ಯಾಮಿಲಿನೇ ಬಿಸ್ನೆಸ್ ಮಾಡ್ತಾ ಇದಾರೆ, ಮಗಳು. ಸೊ ಫುಲ್ ಎಲ್ಲರೂ ಸಹ ಸಿಸ್ಟರ್ಸ್ ಎಲ್ಲರೂ ಸಹ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸುಮನಾ. ಎಸ್, ಸೊ ನೋಡಿದ್ರಲ್ಲ, ಈ ಬಿಸ್ನೆಸ್ ಅಲ್ಲಿ ಎಲ್ಲರೂ ಸಹ ಮಾಡ್ಬೋದು. ಈ ಬಿಸ್ನೆಸ್ ನ ಹೇಗೆ ಏನು ಅಂತ ತಿಳ್ಕೊಂಡ್ರಿ. ಇನ್ನ ನಿಮ್ಗೆ ಏನಾದ್ರು ತಿಳ್ಕೊಬೇಕು ಅಂದ್ರೆ ನಿಮ್ಮನ್ನ ಕರ್ಕೊಂಡು ಬಂದಿರೋರ ಕೇಳಿ ಹೆಂಗೆ ಈ ಬಿಸ್ನೆಸ್ ಮಾಡೋದು ಅಂತ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಎಸ್, ಅದೇ ತರ ಈ ಬಿಸ್ನೆಸ್ ಅಲ್ಲಿ ಟಾಪ್ ಲೀಡರ್ ಆಗಿರುವ ಎಲ್ರಿಗೂ ಸಹ ಮೋಟಿವೇಟ್ ಮಾಡಿ, ಅಕ್ನಾಲೇಜ್ ಮಾಡಿ, ರೆಕಗ್ನೈಸ್ ಮಾಡಿ, ಸೊ ಎಲ್ರು ನಿಮ್ ಕೈಲಿ ಆಗತ್ತೆ ಅಂತ ಪ್ರೋತ್ಸಾಹ ಕೊಟ್ಟು ಲಕ್ಷಾಂತರ ಜನಕ್ಕೆ ಈ ಬಿಸ್ನೆಸ್ ಕೊಡಿಸಿ, ಪ್ಲಸ್ ಲಕ್ಷಾಂತರ ರೂಪಾಯಿ ಇನ್ಕಮ್ ತಗೊಳ್ಳೋ ತರ ಮಾಡಿ, ಫಾರಿನ್ ಟ್ರಿಪ್ಸ್ಗೆಲ್ಲ ಕ್ವಾಲಿಫೈ ಮಾಡಿಸ್ತಾ ಇರೋಂಥ ವ್ಯಕ್ತಿನ ಇನ್ವೈಟ್ ಮಾಡೋಣ. ಲೇಟೆಸ್ಟ್ ಇನ್ವೈಟ್ DG ರಾಜು ಸರ್ ಆನ್ ದಿ ಸ್ಕ್ರೀನ್. Second, madam, 1 second. Yes. Yes, madam. Namaste. Namaste, sir. Good morning. Good morning. Okay, outside idini, some disturbance irbodu, but even then, okay, no problem. Yes, ಎಲ್ಲ ಒಂದು ಮಹಿಳಾ ಮಣಿಗಳ ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಪರಿವರ್ತನ್
ಅದ್ಭುತವಾಗಿತ್ತು. ನಾನು ಕಂಪ್ಲೀಟ್ ಕೇಳಿಸ್ಕೊಳಕ್ ಆಗ್ಲಿಲ್ಲ, ಅರ್ಧ ಕೇಳಿಸ್ಕೊಂಡೆ. ರಾಧಿಕಾ ಮೇಡಮ್ ಎನರ್ಜಿ, ಜೋಶು, ಪ್ಯಾಷನ್, ಡೆಡಿಕೇಶನ್ ರಿಯಲಿ ಅಮೇಜಿಂಗ್, ಹ್ಯಾಟ್ಸ್ ಆಫ್. ಅಂಡ್ ಈಗ ಏನು ಶೇರ್ ಮಾಡಿದ್ರು, ಲಕ್ಷ್ಮಿ ಮತ್ತೆ ವಿಶೇಷವಾದಂತ ಒಂದು ಶೇರಿಂಗ್. ಓಕೆ, ಇಬ್ರು ಸಿಸ್ಟರ್ಸ್ ಶೇರ್ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಸುಮತಿ, ಐ ಥಿಂಕ್ ಸುಮತಿ ಅಂತ ಕಾಣುತ್ತೆ ಅವ್ರ ಹೆಸರು, ಸುಮನ. ಅವ್ರದ್ದು ಸುಮನ. ಪ್ರಾಡಕ್ಟ್ ಟೆಸ್ಟಿಮನಿ ಕೊಟ್ಟಿದ್ದು ಅಂತೂ ತುಂಬಾ ಖುಷಿ ಆಯ್ತು. ವಿಶೇಷವಾಗಿ ಶೇಪ್ ಶಿಫ್ಟ್ ಇಂದ 15 kg weight ಅನ್ನ ಕಡಿಮೆ ಮಾಡ್ಕೊಂಡು ಆ ಪ್ರಾಡಕ್ಟ್ ದೇವ್ರು, ಸಮೀರ್ ಸರ್ ದೇವ್ರು ಅಂತ ಹೇಳಿದ್ದು ತುಂಬಾ ಇಷ್ಟ ಆಯ್ತು ನಮಗೆ. ಎಸ್, ತುಂಬಾ ಸಿಸ್ಟಮೆಟಿಕ್ ಆಗಿ ಇರೋಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಲಾಯಲ್ಟಿ ಫೋಕಸ್ ಮಾಡ್ತಿದ್ದಾರೆ. ಮಿಷನ್ ಇರೋದು ಲೀಡರ್ ನ ಕ್ರಿಯೇಟ್ ಮಾಡ್ಲಿಕ್ಕೆ, ಮಿಷನ್ ಇರೋದು 100 PV, ಪವರ್ ಆಫ್ 4 ಅದಕ್ಕೆಲ್ಲ ಒತ್ತು ಕೊಡ್ತಾ ಇದ್ದಾರೆ. ಅದೇ ತರನೇ ಈ ಟೀಮ್ ಅಲ್ಲಿ ಪವರ್ ಆಫ್ 4 ಗೆ ಎಕ್ಸ್ಟ್ರಾಡಿನರಿ ಒಂದು ಒತ್ತು ಕೊಡ್ತಾ ಇದ್ದಾರೆ, ಫೋಕಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಶಾರದಾ ಮೇಡಮ್ ಆಗಿರ್ಬೋದು, ಸಾರಿಕಾ ಮೇಡಮ್ ಆಗಿರ್ಬೋದು, ಮಂಜುಳಾ ಮೇಡಮ್ ಮತ್ತೆ ಮಾಧವಿ ಮೇಡಮ್, ಇವರೆಲ್ಲರೂ ಕೂಡ ತುಂಬಾ ವಿಶೇಷವಾದ ಫೋಕಸ್ ಮಾಡ್ತಾ ಇದ್ದಾರೆ. ಅದು ಬೇರೆ ಲೀಡರ್ಗಳಿಂದನೂ ಕೂಡ ಅದನ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ, ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ರಿಯಲಿ ಪ್ರೌಡ್ ಆಫ್ ಆಲ್ ಆಫ್ ಯು. ನಾನೀಗ ಬಂದಿರೋ ಇಂಟೆನ್ಷನ್, ಆನ್ಲೈನ್ ಬಂದಿರೋದು ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಪರಿವರ್ತನೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎವ್ರಿ ಡೇ ನೀವು ಬಿಲ್ಡ್ ಮಾಡ್ತಿದ್ದೀರಾ, ಬಿಲ್ಡ್ ಮಾಡಿ. ಎವ್ರಿ ಡೇ ಯಾವ್ದು ಮಿಸ್ ಮಾಡ್ಕೋಬೇಡಿ, ನಂಬರ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ತುಂಬಾ ಈಸಿಯಾಗಿ ಬಿಲ್ಡ್ ಮಾಡ್ತಿದ್ದೀರಾ, ಕಂಟಿನ್ಯೂ ಮಾಡಿ. ಆದ್ರೆ 26ನೇ ತಾರೀಕು ಭಾನುವಾರ ಇಲ್ಲಿ ಎಲ್ಲರನ್ನೂ ಕೂಡ ನೋಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಗ್ತಾ ಇದೆ. ಅಥವಾ ನಿಮಗೆ ಎಲ್ಲ ಲೀಡರ್ ನೋಡ್ತಕ್ಕಂಥ ಸೌಭಾಗ್ಯ ಫಿಸಿಕಲ್ ಆಗಿ ಮಿನಿ ಟೌನ್ ಹಾಲ್ ಅಥವಾ ಎಕ್ಸ್ಟೆನ್ಷನ್ ಆಫ್ ಟೌನ್ ಹಾಲ್. ಟೌನ್ ಹಾಲ್ ಅಂದ್ರೆ ಹಳೆ ಲೀಡರ್ಗೆ ಎಲ್ಲ ಗೊತ್ತಿದೆ. ಎಕ್ಸ್ಟ್ರಾಡಿನರಿ ನಮ್ಗೆ ಎನರ್ಜಿ, ಒಂಥರ ಮಿನಿ ದೇವಸ್ಥಾನ ಇದ್ದಂಗೆ ಮೋದಿಕರಿಗೆ. ಅದೇ ತರನೇ ಟೌನ್ ಹಾಲ್ ಬದಲಾಗಿ ಟೌನ್ ಹತ್ರದಲ್ಲೇ ಇರ್ತಕ್ಕಂತಹ ಶಿಕ್ಷಕರ ಸದನ ಅಂತೇಳಿ, KG ರೋಡ್, ಮೆಸ್ಟಿಕ್ ಹತ್ರ, ಕಾವೇರಿ ಭವನ ಎದುರುಗಡೆ. ಅಲ್ಲಿ ಮಾರ್ನಿಂಗ್ ಸಂಡೇ ಇರ್ತದೆ. ಅಲ್ಲಿ ಫಿಸಿಕಲ್ ಆಗಿ ನಾವೆಲ್ಲ ಟಾಪ್ ಲೀಡರ್ಗಳು ಬರ್ತಾ ಇದೀವಿ. ಫಿಲಿಪ್ ಸರ್ ಆಗಿರ್ಬೋದು, ರೀನಾ ಮೇಡಮ್, ನಮ್ಮ ಮಹಾಗುರುಗಳು, ಚಂದ್ರ ಸರ್, ಓಕೆ, ನಟರಾಜ್ ಸರ್, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್, ಜಗದೀಶ್ ಸರ್, ಇನ್ನೂ ಸಾಕಷ್ಟು ಲೀಡರ್ಗಳಿದ್ದಾರೆ. ಓಕೆ, ಸೊ ಅವರೆಲ್ಲರೂ ಕೂಡ, ಮಂಜುನಾಥ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ಅವರೆಲ್ಲ ದೊಡ್ಡ ಲೀಡರ್ಗಳು ಕೂಡ, ರಾಜು DG, ವಿಜಯ್ DG ಎಲ್ಲರೂ ನಾವು ಬರ್ತಾ ಇದೀವಿ.